ವೀಕ್ಷಕರಿಗೆ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹರ್ಷಿತ್. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ದಲಿತ ಸೇನೆಯ ಮುಖ್ಯಸ್ಥ ಹನುಮಂತ ಯಲಸಂಗಿ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ದಲಿತ ಸೇನೆಯ ಮುಖ್ಯಸ್ಥ ಹನುಮಂತ ಯಲಸಂಗಿ ಕಳೆದ 2 ದಿನಗಳ ಹಿಂದೆ ಅಷ್ಟೇ ಹನುಮಂತ ಯಲಸಂಗಿ ಹಾಗೂ ಇನ್ನು 7 ಜನರ ಮೇಲೆ ಗನ್ ತೋರಿಸಿ ಹಣ ವಸೂಲಿ ಮಾಡಿದ್ದಾರೆ ಎಂದು ಅವರ ಮೇಲೆ ರಿಯಲ್ ಎಸ್ಟೇಟ್ ಉದ್ಯಮಿ ಕರಿಬಸಪ್ಪ ಅವರು ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ರು. ಈ ಆರೋಪಗಳು ಸತ್ಯಕ್ಕೆ ದೂರವಾದದ್ದು ಎಂದು ಹನುಮಂತ ಯಲಸಂಗಿ ಅವರು ಮಾಹಿತಿ ನೀಡಿದರು. ಎನ್ಕೆಎಸ್ ಟಿವಿ4 ನ್ಯೂಸ್, ಮಲ್ಲಿಕಾರ್ಜುನ್ ಸಂಗೊಳ್ಗಿ, ಕಲಬುರಗಿ. ಜೈ ಬಸವ, ಜೈ ಸಂವಿಧಾನ. ಗುಲ್ಬರ್ಗ ಜಿಲ್ಲೆಯಲ್ಲಿ ಮತ್ತು ರಾಜ್ಯದೊಳಗೆ ನಿನ್ನೆ ಮೊನ್ನೆ ಮತ್ತು ಇವತ್ತು ಪತ್ರಿಕೆಗಳಲ್ಲಿ ದಲಿತ ಸೇನೆ ವಿರುದ್ಧ ಅನೇಕ ಸುದ್ದಿಗಳು ಬಂದಿವೆ. ನಮ್ಮ ಮೇಲೆ ರಾಬರಿ ಕೇಸ್ ಮಾಡೋದು, ನಾವು ಕರಿಬಸಪ್ಪ ಅನ್ನುವಂಥ ಒಬ್ಬ ಕ್ರಿಪ್ಟೋ ಕರೆನ್ಸಿ ಕ್ರಿಮಿನಲ್ ಅವನ ಆಫೀಸ್ಗೆ ಹೋಗಿ ಅವನ ಆಫೀಸ್ ಒಳಗೆ ಒಂದು ಚಾಕು ಹಚ್ಚಿ ಅವನ ಕಚೇರಿ ಒಳಗಿಂದ 1 ಲಕ್ಷ ರೂಪಾಯಿ ತೊಗೊಂಡು ಬಂದಿದ್ದೀವಿ ಅಂತೇಳಿ ಆತ ಒಂದು ರಾಜು ಕಪೂರ್ ಅನ್ನುವಂಥ ಒಬ್ಬ ರೌಡಿ ಮುಖಾಂತರ ನಾವು ಕಂಪ್ಲೇಂಟ್ ಮಾಡಿಸಿದ್ದು. ಅದರೊಳಗೆ ನಾನು ಆರೋಪ ನಂಬರ್ 2 ಇಟ್ಟಿದ್ದೀನಿ. ಮೇಡಮ್ ಅವರು ತುಮಕೂರವರು, ಇವರು ಆರೋಪ ನಂಬರ್ 1 ನಮ್ಮ ಜಿಲ್ಲಾಧ್ಯಕ್ಷ ಮಂಜುನಾಥ್ ಭಂಡಾರಿ, ಅರವಿಂದ್ ಕಮಲಾಪುರ್ ಆ್ಯಂಡ್ ಸಂತೋಷ್ ಬಾಳ ಮತ್ತು ನಮ್ಮ ಶ್ರೀಕಾಂತ್ ರೆಡ್ಡಿ, ಇವೆಲ್ಲ ಕೆಲವು 6 ಜನಗಳು ದಲಿತ ಸೇನೆ ಕಾರ್ಯಕರ್ತರ ಮ್ಯಾಗೆ ಒಂದು ಫಾಲ್ಸ್ ಕಂಪ್ಲೇಂಟ್ ಮಾಡುತ್ತೆ. ಈಗ ನಾವು ಬೆದರಿಗೆ ಬಂದ ಕಾರಣ ಅಂದರೆ ಈ ಕರಿಬಸಪ್ಪ ಅನ್ನುವಂಥ ವ್ಯಕ್ತಿ ನಂಬರ್ 1 ಧೋಕೆಬಾಜು. ಈತ ಬೆಂಗಳೂರು ಏನು ಕ್ರಿಪ್ಟೋ ಕರೆನ್ಸಿ, ಕ್ಯಾಪಿಟಲ್ ಮನಿ ಅನ್ನುವಂಥ ಬೇರೆ ಬೇರೆ ಹೆಸರು ಮುಖಾಂತರ ಜನಗಳಿಗೆ ನಿಮ್ಮ ಹಣ ದ್ವಿಗುಣಗೊಳಿಸ್ತೀನಿ, ಡಬ್ಲಿಂಗ್ ಮಾಡಿಕೊಡ್ತೀನಿ ಅಂತ ಹೇಳಿ ಆತ ಬೆಂಗಳೂರು ಸಾವಿರಾರು ಜನಕ್ಕೆ ವಂಚನೆ ಮಾಡಿ ಅಲ್ಲಿಂದ ಕ್ರಿಪ್ಟೋ ಕರೆನ್ಸಿ ಹಗರಣ ಸಿಕ್ಕಿದ್ದು. ಭಾಳ ದೊಡ್ಡ ಹಗರಣ. ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಬೆಂಗಳೂರು ರಾಜ್ಯಾದ್ಯಂತ ಆ ದೊಡ್ಡ ಹಗರಣ ಸಿಕ್ಬಿದ್ದು ಹೆಂಡತಿ ಮತ್ತು ಕರಿಬಸಪ್ಪ ಎಲ್ಲರೂ ಏನಪ್ಪ ಅಂದ್ರೆ ಬಂದದ್ದು. ಈಗ ಗುಲ್ಬರ್ಗದೊಳಗ ಆತ ಈ ಕರಿಬಸಪ್ಪ ಡೆವಲಪರ್ಸ್ ಅನ್ನೋ ಹೆಸರಿನ ಮ್ಯಾಗ ಒಂದು ಮತ್ತೊಂದು ಇದು ಆಫೀಸ್ ಓಪನ್ ಮಾಡಿ ಇಲ್ಲಿ ಗುಲ್ಬರ್ಗ ಮೋಸ ಮಾಡಕ್ ಬಂದದಂತೆ. ಈಗ ನಮ್ಗೆ ಈ ಮೇಡಮ್ ಹತ್ರ ಆತ ಸುಮಾರು 1,36,00,000ಕ್ಕಿಂತ ಹೆಚ್ಚು ಹಣ ಇವ್ರ ಕಡೆ ತಗೊಂಡು ನಾಪತ್ತೆಯಾಗಿ ಬಂದದ್ರಿಂದ ಇವ್ರು ಗುಲ್ಬರ್ಗ ಬಂದು ಆ ಕರಿಬಸಪ್ಪನ ಆಫೀಸ್ ಹುಡುಕಾಡಿ ಅವನಿಗೆ ದುಡ್ಡು ಕೊಡು ಅಂತ ಕೇಳಿದಾಗ ನಮ್ಮದು ಮಂಜುನಾಥ್ ಭಂಡಾರಿ ಮತ್ತು ಶ್ರೀಕಾಂತ್ ರೆಡ್ಡಿ, ನಮ್ಮ ಅರವಿಂದ್ ಅವರೆಲ್ಲ ಹೋಗಿ ಅವ್ರ ಜೊತೆ ಮಾತಾಡಿ ಬಂದದ್ರಿಂದಾಗಿ ನಾಳೆ ಕೊಡ್ತೀನಿ, 22 ತಾರೀಕಿಗೆ ಹೋಗುದು, 29 ತಾರೀಕಿನಿಂದ ಮಾತಾಡ್ತೀನಿ ಅಂತ ಹೇಳಿ 29 ತಾರೀಕಿಗೆ ಹೋಟೆಲ್ ಅಥರ್ವ ಗುಲ್ಬರ್ಗದೊಳಗೆ ಮಾತುಕತೆ ಆಡಿ ಆ ಅಥರ್ವ ಹೋಟೆಲ್ನೊಳಗೆ ಏನಪ್ಪ ಅಂದ್ರೆ ರಾಜು ಕಪೂರ್ ಕೆಲವು ಗುಂಡಾಗಳು ಪಿಸ್ತೂಲ್ ತಗೊಂಡ್ಬಂದು ದುಡ್ಡು ಕೇಳ್ಬಾರ್ದು ಇವರಿಗೆ ಬೆದರಿಕೆ ಹಾಕಿ ಗನ್ ಹಚ್ಚಿಸಿ ಗುಂಡಾಗಿರಿ ಮಾಡಿ ಹೋಗುದು. ಈಗ ಅವರೇನಪ್ಪ ಅಂದ್ರೆ ಫಾಲ್ಸ್ ಕಂಪ್ಲೇಂಟ್ ಮಾಡಿ ಗುಂಡಾಗಿರಿ ಮಾಡಿ ಬಂದೂಕಲ್ಲಿ ತಗೊಂಡ್ಬಂದು ಆ ಕರಿಬಸಪ್ಪನ ಅವನಿಗೆ ಸಪೋರ್ಟ್ ನಿಂತಿದ್ದು ಒಬ್ಬ ಕ್ರಿಮಿನಲ್ಗೆ ಮತ್ತೊಬ್ಬ ಕ್ರಿಮಿನಲ್ ಸಪೋರ್ಟ್ ಮಾಡ್ಲಿಕ್ಕಂಥದ್ದು ಇದು ಅತ್ಯಂತ ಖಂಡನೀಯವಾದದ್ದು. ಇದನ್ನೇ ನಾವೇನಪ್ಪ ಅಂದ್ರೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಏನು ಹೇಳಕ್ ಬಂದಿದ್ದೇವೆ ಅಂದ್ರೆ ರಾಜು ಕಪೂರ್ ಗ್ಯಾಂಗ್ ಏನು ಇವ್ರಿಗೆ ನೀವು ಸುಮಾರು 1 ಕೋಟಿಗಿಂತ ಹೆಚ್ಚು ಅಮೌಂಟ್ ಕೊಡಬೇಕಾಗಿದಲ್ಲ, ಅವನ ಕಡೆಯಿಂದ 40 ಲಕ್ಷ ಡೀಲ್ ಮಾಡಿದಂತ ನಮ್ಗೆ ದಿನ ಗೊತ್ತಾಗೋದ. 40 ಲಕ್ಷ ರೂಪಾಯಿ ರಾಜು ಕಪೂರ್ಗೆ ಅವ್ನು ಕರಿಬಸಪ್ಪ ಕೊಡಬೇಕು, ಇವ್ರ ಹಣ ಮುಳುಗಿಸ್ಬೇಕಂತ ಹೇಳಿದ್ದೇವೆ. ಸರ್, ನಾನು ಬೆಂಗಳೂರಿಂದ ಬಂದಿದ್ದೀನಿ. ಇಲ್ಲಿ ಕೇತಕಿ ಡೆವಲಪರ್ಸ್ ಅಂತ ಕರಿಬಸಪ್ಪ ಅಂತ ಏನಿದ್ದಾರೆ ಅವರು ಬೆಂಗಳೂರಲ್ಲಿ 2022ರಲ್ಲಿ ನಾವು ಅವ್ರಿಗೆ V1 ಡೆವಲಪರ್ಸ್ ಅಂತ ಹೇಳಿ ಚಂದ್ರ ಲೇಔಟಲ್ಲಿ ಅವರು ಒಂದು 2 ಆಫೀಸ್ ಮಾಡಿದ್ರು. ಅಲ್ಲಿ ಪ್ರಾಪರ್ಟಿಗಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಮೊದಲು ಒಂದು 3 ಪ್ರಾಪರ್ಟಿ ಕೊಟ್ಟರು. ಅದನ್ನು ನಂಬಿಸಿ ದುಡ್ಡು ಕಲೆಕ್ಟ್ ಮಾಡಿದ ಮೇಲೆ ನಮಗೆ ಯಾವುದೇ ರೀತಿ ಪ್ರಾಪರ್ಟಿಗಳನ್ನ ಕೊಟ್ಟಿಲ್ಲ. ಪ್ರತಿಯೊಂದು ಅದ್ರ ಬಗ್ಗೆ ನಾವು ಅವ್ರ ಜೊತೆ ಪ್ರಾಪರ್ಟಿ ವಿಸಿಟ್ ಮಾಡಿರೋದ್ರ ಬಗ್ಗೆ ಮತ್ತು ಅವ್ರಿಗೆ ನಾವು RTGS ಮಾಡಿರೋದ್ರ ಬಗ್ಗೆ, ನನ್ನ ಜೊತೆ ನನ್ನ ಸ್ನೇಹಿತರು ಕೂಡ ಒಂದು 18-20 ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಪ್ರತಿಯೊಂದು ನಮ್ಮ ಹತ್ರ ರೆಕಾರ್ಡ್ ಇದೆ. ಇದ್ರ ಪರವಾಗಿ ನಾವು ನ್ಯಾಯ ಕೇಳಿಕೊಂಡು ಯಲಸಂಗಿ ಸರ್ ಹತ್ರ ಬಂದಿದ್ದೀವಿ. ಅವ್ರು ನ್ಯಾಯ ಕೊಡಿಸ್ತಾರೆ ಅಂತ ನಂಬಿದ್ದೀವಿ. ನಾನು ಇಲ್ಲಿ ಬಂದ ಕಾರಣ ನನಗೆ ತುಂಬ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ಇವನ್ ಡಿಪಾರ್ಟ್ಮೆಂಟ್ ಅವರು PSI ಅಣ್ಣಪ್ಪನವರು ನನಗೆ ಕಾಲ್ ಮಾಡಿ ಆ ಪ್ರಾಣ ಬೆದರಿಕೆ ಬಗ್ಗೆ ಮಾತಾಡಿದ್ರು. ಈ ರೀತಿ ಯಾಕೆಂದ್ರೆ ನ್ಯಾಯ ಕೇಳ್ತಾ ನಾನು 600 ಕಿಲೋಮೀಟ್ರಿಂದ ಹೆಣ್ಮಗಳು ಬಂದು ಒಂದು ನ್ಯಾಯ ಕೇಳುವಾಗ, ನ್ಯಾಯ ಕೊಡಿಸ್ಕೊಡಿ ಅಂತ ಕೇಳುವಾಗ ಇಲ್ಲಿಯವರೇ ಈ ರೀತಿ ದೊಡ್ಡದು ಮಾಡಿ ನಮಗೆ ಇಷ್ಟು ಅನ್ಯಾಯ ಮಾಡುವಂಥ ಅವಶ್ಯಕತೆ ಇಲ್ಲ. ನ್ಯಾಯವಾಗಿ ನಾವು ಬಂದಿದ್ದೀವಿ. ನಮ್ಗೆ ಏನಿದೆ ದಯವಿಟ್ಟು ಗುಲ್ಬರ್ಗದವರು, ಮೀಡಿಯಾದವರು ಇದ್ದೀರಿ, ಯಲಸಂಗಿ ಸರ್ ಇದ್ದಾರೆ,
ಕಾರ್ಯಕರ್ತರಿದ್ದಾರೆ, ಎಲ್ಲರ ಹತ್ರನೂ ನನ್ನ ರಿಕ್ವೆಸ್ಟು, ನಮ್ಮದು ನ್ಯಾಯವಾಗಿ ಏನು ದುಡ್ಡು ಬರಬೇಕಿದೆ ದಯವಿಟ್ಟು ನನಗೆ ದುಡ್ಡು ಕೊಡಿಸಿ ಅಂತ ಹೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡಿದ್ದೀನಿ. ಹಾಗೆ ನಂಬಿದ್ದೀನಿ ಕೂಡ ಎಳಸಂಗಿ ಅವರು ನಮಗೆ ಕೊಡಿಸ್ತಾರೆ ನ್ಯಾಯನ ಅಂತೇಳಿ. ಇದಿಷ್ಟು ನಾನು ಯಾಕೆಂದರೆ ಸುಮಾರು ಬೇರೆ ವಿಚಾರಗಳು ತುಂಬ ಮಾತಾಡಿದ್ದೀನಿ ಸರ್. FIR ಏನು ಮಾಡಿದ್ದಾರೆ ಕರ್ಬಸಪ್ಪ, ಅಲ್ಲೂ ಕೂಡ ಅವರು 1,20,00,000 ಅಂತ ತೊಗೊಂಡಿದ್ದಾರೆ. ನಾನು ಕೊಟ್ಟಿದ್ದು 1,36,70,900 ರೂಪಾಯಿ. ಅದಲ್ಲದೆ 50 ಲಕ್ಷ ಅವರು ಬರೀ ಚೀಟಿ ಬರ್ಸ್ಕೊಂಡು ಕ್ಯಾಶ್ ರೂಪದಲ್ಲಿ ತಗೊಂಡಿದ್ದಾರೆ. ಇಲ್ಲಿ ಕೂಡ V1 ಡೆವಲಪರ್ಸ್ ಅಲ್ಲಿ ಮಾಡ್ತಾ ಇದ್ದ ಕೆಲಸನ ಇಲ್ಲಿ ಗುಲ್ಬರ್ಗದಲ್ಲಿ ಕೇತಕಿ ಡೆವಲಪರ್ಸ್ ಅಲ್ಲೂ ಕೂಡ ನಾವು ಅವ್ರ ಆಫೀಸ್ಗೆ ಹೋಗಿದ್ದಾಗ ನೋಡಿದ್ವಿ ಅದ ಕಣ್ಣಲ್ಲೇನೆ. ಬರೀ ವೈಟ್ ಪೇಪರ್ ಅಲ್ಲಿ ಒಂದು ಕ್ಯಾಶ್ ಕೊಟ್ಟಂತವ್ರಿಗೆ ಅಮೌಂಟ್ ತಗೊಳ್ತಾರೆ. ಅವ್ರದ್ದು ಫೋನ್ ನಂಬರ್ ಆಗಲಿ ಅಥವಾ ಯಾವುದೇ ರೀತಿ ಕಂಪ್ನಿ ಬಗ್ಗೆ ಇನ್ಫಾರ್ಮೇಶನ್ ಆಗಲಿ ಇರೋದಿಲ್ಲ. ನಮ್ಮ ಥರ ದಯವಿಟ್ಟು ನಮಗೆ ಗೊತ್ತಿಲ್ಲದೆ ಇದು ಮೋಸ ಹೋದು ಇಲ್ಲಿರುವಂಥ ಗುಲ್ಬರ್ಗ ಜನಕ್ಕೆ ನನ್ನ ಮನವಿ ಇಷ್ಟೇ, ನಮ್ಮ ಥರ ಗೊತ್ತಿಲ್ಲದೇ ನೀವು ಯಾರು ಮೋಸ ಹೋಗಬೇಡಿ. ಈಗ ಯಾಕೆಂದರೆ 4 ವರ್ಷದಿಂದ ನಾನು ಮೋಸ ಹೋಗಿ ಒಂದು ಹೆಣ್ಮಕ್ಳಾಗಿ ಅವ್ರ ಆಫೀಸ್ ಹತ್ರ ಅಲ್ಲಿತಾನೆ ಇದ್ದೀನಿ. ಮೊದಲು V1 ಡೆವಲಪರ್ಸ್ ಚಂದ್ರ ಲೇಔಟ್ ಹತ್ರ ಅಲ್ಲಿತ್ತಿದ್ದೆ, ಡಾಲರ್ಸ್ ಕಾಲೋನಿ 3 ಫ್ಲೋರ್ ಮಾಡಿ ಅಲ್ಲಿತ್ತಿದ್ದೆ. ಆ ಪರಿಸ್ಥಿತಿ ಬೇರೆ ಹೆಣ್ಮಕ್ಳಿಗೆ ಗುಲ್ಬರ್ಗದಲ್ಲಿ ದಯವಿಟ್ಟು ಬರೋದು ಬೇಡ. ದಯವಿಟ್ಟು ನಾನು ಈಗ ನಿಮ್ಮ ಸಂಗೀತರ ಅಂತ ಹೇಳಿ ನಾನು ಕಾರ್ಯಕರ್ತರ ಹತ್ರ ಎಲ್ಲ ಮನವಿ ಮಾಡಿದ್ದೀನಿ. ಈವನ್ ರಾಜ್ ಕಕ್ನೂರ್ ಅವ್ರ ಹತ್ರನೂ ನಾನು ರಿಕ್ವೆಸ್ಟ್ ಮಾಡಿದೆ, ಸರ್ ನಮ್ಗೆ ಈ ಗಲಾಟೆಗಳು ಬೇಡ, ದಯವಿಟ್ಟು ನಮ್ಮ ದುಡ್ಡು ಏನಿದೆ ನಮಗೆ ಕೊಡ್ಸಿ ಅಂತೇಳಿ. ಆದರೂ ಕೂಡ ಎಲ್ಲ ನನಗೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ, ನಮ್ಮ ಮೇಲೆ FIR ಮಾಡಿದ್ದಾರೆ. ನ್ಯಾಯ ಕೇಳೋರ ಬಗ್ಗೆನೇ ನೀವು FIR ಮಾಡ್ತೀರಾ ಅಂದರೆ ನ್ಯಾಯ ಇಲ್ಲದೆ ಇರೋರ ಬಗ್ಗೆ ಇನ್ಯಾವ ರೀತಿ ಮಾಡ್ತೀರಾ? ನಾನು ಏನು ಪ್ರೂಫ್ ಕೊಡ್ತೀನಿ ಆ ರೀತಿ ಕರ್ಬಸಪ್ಪನ ಹತ್ರ ಇದ್ದರೆ ಅವರು ಪ್ರೂಫ್ ಕೊಡಲಿ. ಅವ್ರು ನನಗೆ ದುಡ್ಡು ಕೊಡೋದಿದ್ರೆ ಕೊಟ್ಟಿದ್ರೆ ಅವ್ರ ದುಡ್ಡು ಅವ್ರು ತೊಗೊಳ್ಳಿ, ನಮ್ಮ ದುಡ್ಡು ನಮಗೆ ಕೊಡಲಿ ಸರ್. ದಯವಿಟ್ಟು ಮೀಡಿಯಾ ಮುಖಾಂತರ ನನ್ನ ರಿಕ್ವೆಸ್ಟ್ ಇಷ್ಟೇ ಸರ್, ನಮಗೆ ದಯವಿಟ್ಟು ನ್ಯಾಯ ಕೊಡಿಸಿ. ತರೀಕೆರೆಯಲ್ಲಿ ಸೆಪ್ಟೆಂಬರ್ 3ಕ್ಕೆ ಕಸಬಾ ಎ ವಲಯ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲಾ ಕ್ರೀಡಾಕೂಟ ನಡೆಯಲಿದೆ. ಸೆಪ್ಟೆಂಬರ್ 3ಕ್ಕೆ ಕಸಬಾ ಎ ವಲಯ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲಾ ಕ್ರೀಡಾಕೂಟ. ಕಸ್ಬಾ ಎ ವಲಯ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲಾ ಕ್ರೀಡಾಕೂಟ ಸೆಪ್ಟೆಂಬರ್ 3ನೇಯ ಮಂಗಳವಾರ ತರೀಕೆರೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕ್ರೀಡಾಂಗಣದಲ್ಲಿ ತರೀಕೆರೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಆತಿಥೇಯ ಶಾಲೆಯ CSI ಕ್ರೈಸ್ತ ಶಾಲಾ ವತಿಯಿಂದ ನಡೆಯಲಿದ್ದು, ಕ್ರೀಡಾಕೂಟದಲ್ಲಿ ತರೀಕೆರೆ ಪುರಸಭಾ ಅಧ್ಯಕ್ಷರಾದ ವಸಂತ್ ಕುಮಾರ್ ಮತ್ತು ಉಪಾಧ್ಯಕ್ಷರಾದ ಗಿರಿಜಾ ಪ್ರಕಾಶ್ ಹಾಗೂ ಸದಸ್ಯರುಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ವಿವಿಧ ಶಾಲೆಗಳ ಶಿಕ್ಷಕರು, ಕ್ಷೇತ್ರ ಸಂಯೋಜನಾಧಿಕಾರಿಗಳು, ಕ್ಷೇತ್ರ ಸಮನ್ವಯಾಧಿಕಾರಿಗಳು, ದೈಹಿಕ ಶಿಕ್ಷಣ ಪರಿವೀಕ್ಷಕರು ಮುಂತಾದವರು ಭಾಗವಹಿಸಲಿದ್ದಾರೆ ಎಂದು ಆತಿಥೇಯ ಶಾಲಾ ಮುಖ್ಯ ಶಿಕ್ಷಕರಾದ ಶಾಂತಿ ಸೆಲ್ವಿನ್ ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಅತಿಥಿಗಳಿಗೆ ಸ್ವಾಗತ, ಧ್ವಜಾರೋಹಣ, ಪಥಸಂಚಲನ, ತಂಡಗಳ ಪರಿಚಯ, ಕ್ರೀಡಾ ಜ್ಯೋತಿ ಸ್ವೀಕಾರ, ಕ್ರೀಡಾ ಜ್ಯೋತಿ ಉದ್ಘಾಟನೆ, ಕ್ರೀಡಾ ಪ್ರತಿಜ್ಞಾವಿಧಿ ಬೋಧನೆ ನಂತರ ವಿವಿಧ ಕ್ರೀಡೆಗಳು ನಡೆಯಲಿವೆ ಎಂದು ಅವರು ತಿಳಿಸಿದರು. ಪ್ರದೀಪ್ NKS TV4 ನ್ಯೂಸ್ ತರೀಕೆರೆ. ದೇವನಹಳ್ಳಿಯಲ್ಲಿ ಅಪರಿಚಿತ ವ್ಯಕ್ತಿಗೆ ಕಾರು ಗುದ್ದಿ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅಪಘಾತ, ವ್ಯಕ್ತಿ ಸಾವು. ಅಪರಿಚಿತ ವ್ಯಕ್ತಿಗೆ ಕಾರು ಗುದ್ದಿ ಸ್ಥಳದಲ್ಲಿಯೇ ಸಾವು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ NH44 ಬೈಪಾಸ್ ರಸ್ತೆಯ ರಿಗಾನ್ ಹೋಟೆಲ್ ಮುಂಭಾಗದಲ್ಲಿ ದಿನಾಂಕ 1/9/2024 ಭಾನುವಾರ ಸಂಜೆ 7:20 ಸಮಯದಲ್ಲಿ ಪಾದಚಾರಿ ಮತ್ತು ಕಾರ್ ಮಧ್ಯೆ ರಸ್ತೆ ಅಪಘಾತವಾಗಿದ್ದು, ಪಾದಚಾರಿ ಸ್ಥಳದಲ್ಲಿಯೇ ಮೃತಪಟ್ಟಿರುತ್ತಾನೆ. ಶವವನ್ನು ದೇವನಹಳ್ಳಿ ಆಕಾಶ್ ಆಸ್ಪತ್ರೆಯ ಮಾರ್ಜರಿ ರೂಮ್ನಲ್ಲಿ ಇರಿಸಲಾಗಿದೆ ಮತ್ತು ಈ ಬಗ್ಗೆ ದೇವನಹಳ್ಳಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ಈ ಫೋಟೋದಲ್ಲಿರುವ ಪಾದಚಾರಿಯ ಹೆಸರು, ವಿಳಾಸ ಗೊತ್ತಾದಲ್ಲಿ ದೇವನಹಳ್ಳಿ ಸಂಚಾರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್, ಮೊಬೈಲ್ ನಂಬರ್ 9480801074 ಅಥವಾ 9663520173ಗೆ ಕರೆ ಮಾಡಿ ಮಾಹಿತಿ ನೀಡಬಹುದು ಎಂದು ತಿಳಿಸಲಾಗಿದೆ. ಎಲಿಯೂರು ರಾಧಾಕೃಷ್ಣ, NKS TV4 ನ್ಯೂಸ್, ದೇವನಹಳ್ಳಿ. ಕಲಬುರಗಿಯಲ್ಲಿ ಸ್ಥಳೀಯ ಬಿಜೆಪಿ ನಾಯಕರಿಂದ ಮಹತ್ವದ ಸುದ್ದಿಗೋಷ್ಠಿ. ಕಲಬುರಗಿ ಜಿಲ್ಲೆಯ ಪತ್ರಿಕಾ ಭವನದಲ್ಲಿ ಸ್ಥಳೀಯ ಬಿಜೆಪಿ ನಾಯಕರಿಂದ ಮಹತ್ವದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸಚಿವ ಪ್ರಿಯಾಂಕ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದರು. ದಲಿತ ಹೆಸರುಗಳನ್ನ ಹೇಳಿಕೊಂಡು ಚುನಾವಣೆ ಗೆದ್ದು ಈಗ ದಲಿತರಿಗೆ ಸಿಗಬೇಕಾದ ಜಮೀನನ್ನು ಅಕ್ರಮವಾಗಿ ತಮ್ಮದೇ ಆದ ಸಿದ್ಧಾರ್ಥ ಟ್ರಸ್ಟ್ಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಗ್ರಾಮೀಣ ಶಾಸಕರು ಬಸವರಾಜ ಮತ್ತಿಮೂಡವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಶಿವಕುಮಾರ್ ರದ್ದೇವಾಡಿ, ಗ್ರಾಮೀಣ ಶಾಸಕ ಬಸವರಾಜ ಮತ್ತಿಮೂಡ, ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಳಕೂರ್, ನಗರ ಅಧ್ಯಕ್ಷ ಚಂದ್ರು ಪಾಟೀಲ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಸಂಗೊಳ್ಗಿ, NKS TV4 ನ್ಯೂಸ್, ಕಲಬುರಗಿ. ಟ್ರಸ್ಟಿಗೆ ಮಾಡಿರಂತಕ್ಕಂಥದ್ದು ಕೂಡ ನಮ್ಗೆಲ್ಲರಿಗೂ ಗೊತ್ತಿದೆ. ಅದ್ರ ಜೊತೆಯಲ್ಲಿ ಬೇರೆ ಬೇರೆ 3-4 ಮಂದಿಗೆ 1/2 ಎಕರೆ 1 ಎಕರೆ ಕೊಡ್ತಕ್ಕಂಥ ಕೆಲಸ ಮಾಡಿ 5 ಎಕರೆ ಜಮೀನನ್ನು ಕೂಡ ಅವರು ಸಿದ್ಧಾರ್ಥ ಟ್ರಸ್ಟಿಗೆ ತಗೊಂಡಂತದ್ದು ಕೂಡ. ಇವತ್ತೊಂದು ದಲಿತ ಸಮುದಾಯಕ್ಕೆ ಮೀಸಲಿಟ್ಟಂತ ಅನೇಕ ಇವತ್ತು ಜಾಗಗಳಲ್ಲಿ ದಲಿತರ ಇವತ್ತು ಸಚಿವರಾಗಿ ದಲಿತರು ಕೊಡಿಸ್ತಕ್ಕಂಥ ಕೆಲಸ ಮಾಡೋದ್ ಬಿಟ್ಟು ಅವ್ರ ಕುಟುಂಬಕ್ಕೆ ಕೂಡ ಮಾಡ್ಕೊಳ್ಳೋಂತ ಕೂಡ ಇವತ್ತು ಈ ಕೆಲಸ ಗೊತ್ತು ಪ್ರಿಯಾಂಕಾ ಖರ್ಗೆ ಅವ್ರು ಮಾಡ್ಯಾರಂತಕ್ಕಂಥ ಕೂಡ ನಾವು ಹೇಳ್ಬೇಕಾಗಿದೆ. ಅದ್ರ ಜೊತೆಯಲ್ಲಿ ಇವತ್ತು ಅನೇಕ ಹಗರಣ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅನೇಕ ಹಗರಣಗಳು ಬಿಟ್ಟರೆ ಬಾಕಿದೇನಿಲ್ಲ, ಬರೀ ಹಗರಣ ಒಂದೇ ಇವತ್ತು ನಡೀತಕ್ಕಂಥದ್ದು ಕೂಡ ತಾವೆಲ್ಲರೂ ಕೂಡ ನೋಡಿದ್ದೀವಿ. ಅದ್ರ ಜೊತೆಲಿ ಇವತ್ತು ಮೂಡ ಹಗರಣ ಆಗಿರ್ಬೋದು, ವಾಲ್ಮೀಕಿ ನಿಗಮ ಆಗಿರ್ಬೋದು, SCP TSP ಆಗಿರ್ಬೋದು, ಈ ರೀತಿ ಅನೇಕ ಕೂಡ ಇವತ್ತು
ಸರ್ಕಾರ ರಚನೆ ಆಗಿದ ಮೇಲೆ ಇವತ್ತು ಹಗರಣಗಳು ಮಾಡ್ತಕ್ಕಂಥ ಬಿಟ್ಟರೆ ಮತ್ತೆ ಬಾಕಿ ಏನು ಕೆಲಸ ಇವತ್ತು ಈ ಅಧಿಕಾರದಲ್ಲಿ ನಡೀತಾ ಇಲ್ಲ ಅಂತಕ್ಕಂಥ ಕೂಡ ನಾವು ಹೇಳಬೇಕಾಗಿದೆ. ಡೆವಲಪ್ಮೆಂಟ್ ಅಂತೂ ಕೂಡ ನಿಂತು ಹೋಗಿದೆ. ಡೆವಲಪ್ಮೆಂಟ್ ಯಾವ ಕೂಡ ಕೆಲಸಗಳು ಆಗ್ತಿಲ್ಲ ಅಂತಕ್ಕಂಥ ಕೂಡ ಹೇಳ್ತಿದೆ. ಆದಷ್ಟು ಬೇಗನೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದ್ರ ಬಗ್ಗೆ ಏನು ರಿಪ್ಲೈ ಕೊಡ್ತಾರೆ ಅಂತಕ್ಕಂಥ ನೋಡಿ ಇದ್ರ ಬಗ್ಗೆ ನಾವು ಹೆಚ್ಚಿಗೆ ಹೇಳಕ್ಕಿಂತಲೂ ಅವ್ರು ಆದಷ್ಟು ಬೇಗನೆ ಅದನ್ನ ತೀರ್ಮಾನ ಮಾಡಬೇಕು. ಇಲ್ಲಾಂದ್ರೆ ನಾವು ಕೂಡ ಜಿಲ್ಲೆದಲ್ಲಿ ಕೂಡ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಕೂಡ ಹೇಳ್ತಿದ್ವಿ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮೇಲ್ಮನೆ ವಿರೋಧ ಪಕ್ಷದ ನಾಯಕರಾದಂತ ಚಲುವಾದಿ ನಾರಾಯಣ ಸ್ವಾಮಿ ಅವರು ಮಾನ್ಯ ರಾಜ್ಯಪಾಲರಿಗೆ ಭೇಟಿಯಾಗಿ ಮೂಢ ರೀತಿನಲ್ಲಿ ಇನ್ನೊಂದು ಹಗರಣ ನಡೆದಿದೆ, ಅದರದ್ದು ತನಿಖೆ ಆಗ್ಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಮತ್ತು ಈ ತಪ್ಪಿನಲ್ಲಿ ಕಾರಣೀಭೂತರಾದಂತ ಪ್ರಿಯಾಂಕಾ ಖರ್ಗೆ ಅವರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾನ್ಯ ಚಲುವಾದಿ ನಾರಾಯಣ ಸ್ವಾಮಿ ಅವರು ಮಾಡಿದ್ದಾರೆ. ಇವತ್ತು ಕಾನೂನು ಉಲ್ಲಂಘನೆ ಆಗಿದೆ. ಮೇಲ್ನೋಟಕ್ಕೆ ಯಾವುದೋ ಒಂದು ತಿಂಗಳುಗಳ ಕಾಲ ನೋಟಿಸ್ ಕೊಟ್ಟು ಅರ್ಜಿಗಳನ್ನು ಕರಿಬೇಕಾಗಿತ್ತು, ಅಲ್ಲಿ ಲೋಪ ಆಗಿದೆ. ತರಾತುರಿಯಲ್ಲಿ 14 ದಿವಸಗಳು ಮಾತ್ರ ಕರೆದು ಬಿಟ್ಟು ಯಾರಿಗೂ ತಿಳಿಯದ ರೀತಿನಲ್ಲಿ ಅರ್ಜಿಗಳನ್ನ ತೆಗೆದುಕೊಂಡು 15 ದಿವಸಕ್ಕೆ ಪರಿಶೀಲನೆಯನ್ನು ಮಾಡಿ 16ನೇ ದಿವಸಕ್ಕೆ ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಯಾರಿಗೆ ಮೆಚ್ಚಿಸ್ಲಿಕ್ಕೆ ಮತ್ತು ಯಾರ ಫೇವರ್ ಮಾಡ್ಲಿಕ್ಕೆ ಸರ್ಕಾರ ಇಷ್ಟು ತರಾತುರಿಯಲ್ಲಿ ಈ ಕ್ರಮ ಕೈಗೊಂಡಿದೆ ಅಂತಕ್ಕಂಥದ್ದು ಪ್ರಶ್ನಾರ್ಹ ಚಿಹ್ನೆ ಆಗಿದೆ. 2-3 ವರ್ಷಗಳಿಂದ ಹಂಚಿಕೆಯಾಗದೇನೆ ಸುಮಾರು 12 ಜಿಲ್ಲೆಗಳಲ್ಲಿ 370ಕ್ಕೂ ಹೆಚ್ಚು ಎಕರೆಯಷ್ಟು ಜಮೀನು ಸಣ್ಣ ಸಣ್ಣ ದಲಿತ ಉದ್ಯಮಿಗಳಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥದ್ದು, ಅದನ್ನ ಹಂಚಿಕೆನೆ ಮಾಡಿಲ್ಲ. 12 ಜಿಲ್ಲೆಗಳಲ್ಲಿ ಇದೆ. ಅದನ್ನು ಬಿಟ್ಟು ಇವತ್ತು ಉಳ್ಳವರಿಗೆ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡಿಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಯಲಹಂಕದ ಗೋಪಾಲಪುರ ಗ್ರಾಮ ಪಂಚಾಯಿತಿಯಲ್ಲಿ 2024-25ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆ ನಡೆಯಿತು. ಗೋಪಾಲ್ಪುರ ಗ್ರಾಮ ಪಂಚಾಯಿತಿಯಲ್ಲಿ 2024-25ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆ ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿ ಗೋಪಾಲ್ಪುರ ಗ್ರಾಮ ಪಂಚಾಯಿತಿಯಲ್ಲಿ 2024-25ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಗ್ರಾಮ ಪಂಚಾಯಿತಿ ಆವರಣ ಆಯೋಜಿಸಲಾಗಿತ್ತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿ ಚಂದ್ರಶೇಖರ್ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು. ನಂತರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ವರದಿ ಮಂಡನೆ, ವಿವಿಧ ಇಲಾಖೆಗಳ ಅಧಿಕಾರಿಗಳಿಂದ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ನೀಡಲಾಯಿತು. ನಂತರ ಸರ್ಕಾರಿ ಶಾಲೆಗೆ ಮತ್ತು ಅಂಗನವಾಡಿ ಕೇಂದ್ರಗಳಿಗೆ ಸೀಲಿಂಗ್ ಫ್ಯಾನ್ ವಿತರಣೆ ಮಾಡಲಾಯಿತು. ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿ ಚಂದ್ರಶೇಖರ್, ಉಪಾಧ್ಯಕ್ಷರಾದ ಬಿಟಿ ತ್ರಿವೇಣಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಂಆರ್ ಸಿದ್ದಪ್ಪ, ಗ್ರಾಮ ಸಭೆ ಮಾರ್ಗದರ್ಶಿ ಅಧಿಕಾರಿ ಎಂಬಿ ಶ್ರೀನಾಥ್ ಮತ್ತು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ರು. 3-4 ತಿಂಗಳಿಂದ ಇವ್ರು ಮಾಡ್ತಾರೆ, ಪಂಚಾಯಿತಿ ಮಾಡ್ತಿರೋ ಅಥವಾ ಅವ್ರು ಯಾರು ಕಾಂಟ್ರಾಕ್ಟರ್ ಮಾಡ್ತಾರೋ ಗೊತ್ತಿಲ್ಲ. ಸುಮಾರು ರಸ್ತೆಯಲ್ಲಿ ಜನಗಳು ಟೂ ವೀಲರಲ್ಲಿ ಬೀಳ್ತಲೇ ಅವರೇ. ಅದ್ರ ಬಗ್ಗೆ ನಾವು ಯಾರ ಹತ್ರ ಕಂಪ್ಲೇಂಟ್ ಮಾಡೋದು ಗೊತ್ತಿಲ್ಲ. ಜನ್ಮದಲ್ಲಿ ರೋಡು ನಮ್ಮ ರಸ್ತೆ ಆಗಿರೋದ್ರಿಂದ ಜನಗಳು ಗೊತ್ತಿಲ್ಲ. ಮುಂದೆ ಬೆಳೆದ್ಬಿಟ್ಟೈತೆ. ಅದ್ರೊಳಗೆ ಗಾಡಿ ಇಳಿದ ತಕ್ಷಣ ಫ್ಯಾಮಿಲಿ ಇರ್ಬೋದು ಅಥವಾ ಹುಡುಗರು ಇರ್ಬೋದು, ಬೀಳ್ಬೋದು, ನಾವೇ ಬೀಳ್ಬೋದು. ದಯವಿಟ್ಟು ಯಾರು ಕಾಂಟ್ರಾಕ್ಟ್ ನೋಟಿಸ್ ಸರ್ವ್ ಮಾಡಿ ಅವರಿಗೆ ಅದು ಮುಚ್ಚಿಸಿ, ಇಲ್ಲ ನೀವು ಮುಚ್ಚಿ, ಇಲ್ಲ ನಮಗೆ ಮುಚ್ಚಕ್ಕೆ ಹೇಳಿ. ಯಾಕಂದ್ರೆ ಯಾವುದೋ ವ್ಯವಸಾಯಕ್ಕೆ ಅನುಕೂಲ ಆದಂತ ನೀರು ಬಿಡ್ತಾವ್ರೆ, ಅದು ನಮ್ಮ ಊರೊಳಗಡೆ ಬರೋದು ಬೇಡ. ಪೈಪ್ ಲೈನ್ ನಮ್ಮ ರಾಮಸ್ವಾಮಿ ಮತ್ತೆ ನಮ್ಮ ಅಧ್ಯಕ್ಷರು ಇದೆಲ್ಲನೂ ಪ್ರೋಸೆಸ್ ಮಾಡವ್ರೆ. ಇಲ್ಲ ಯಾವುದೇ ಸರ್ವೆ ಮಾಡಬೇಕಾದ್ರೂ, ಯಾವುದೇ ಒಂದು ಅನುಕೂಲ ಕೊಡ್ಬೇಕಾದ್ರೂ ನೀವು ಎಲ್ಲ ಅಲ್ವಾ, ದುಡ್ಡಿರೋರಾಗಿ ದುಡ್ಡಿಲ್ಲದೆ ಇರೋರಾಗಿ ಇವತ್ತು ನಮ್ಮ ಮನೆ ಮುಂದೆ 2 ಅನಿಸಿಲ್ಲ ಅಂತ ನಾನು ಕೇಳಕ್ ಬಂದಿದ್ದೆ. ಅದು ಸಾರ್ವಜನಿಕವಾಗಿ ಅರ್ಜಿ ಹಾಕಕ್ಕೆ ಹೇಳಿದ್ರೆ ಅದನ್ನು ಬರ್ತಿದ್ದೆ ಆಗ್ಬೋದಾ. ಆಮೇಲೆ ಈ ಪಂಚಾಯತ್ ವತಿಯಿಂದ ಯಾವುದೇ ಒಂದು ಈ ರೈತರು ಜಮೀನು ಭೂಮಿ ಏನೇ ಒಂದು ಸರ್ವೆ ಬಂದ್ರು ದಯವಿಟ್ಟು ಇನ್ಫಾರ್ಮ್ ಮಾಡಿ, ಅಧಿಕಾರಿಗಳು ಇನ್ಫಾರ್ಮ್ ಮಾಡಿ ಅದನ್ನ ಮುಂದುವರಿಬೇಕು. ರೈತರು ಎಲ್ಲರೂ ದುಡಿಕೊಂಡಿದ್ದಾರೆ. ಮುಂಡರಗಿ ತಾಲೂಕು ಕಪ್ಪತಗುಡ್ಡದಲ್ಲಿ ಕಪ್ಪತಗುಡ್ಡದ ಪರಿಸರ ಉಳಿಸಿ ಬೆಳೆಸಿ ಎಂಬ ಜಾಥಾ ನಡೆಯಿತು. ಶ್ರೀ ಸಿದ್ದೇಶ್ವರ ಪದವಿ ಪೂರ್ವ ಕಾಲೇಜು ಆಳವಂಡಿ ತಾಲೂಕು ಜಿಲ್ಲಾ ಕೊಪ್ಪಳದ ಎನ್ಎಸ್ಎಸ್ ಘಟಕದ ಸ್ವಯಂ ಸೇವಕ ಸೇವಕಿಯರು ಮುಂಡರಗಿ ತಾಲೂಕು ಕಪ್ಪತಗುಡ್ಡದಲ್ಲಿ ಕಪ್ಪತಗುಡ್ಡದ ಪರಿಸರ ಉಳಿಸಿ ಬೆಳೆಸಿ ಜಾಥಾದೊಂದಿಗೆ ಒಂದು ದಿನ ಚಾರಣ ಮಾಡಿದ್ರು. ಈ ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ಜನರಿಗೆ ಪರಿಸರ ಕುರಿತು ತಿಳುವಳಿಕೆ ನೀಡಲಾಯಿತು. ಜೊತೆಗೆ ಜಾತ್ರೆಗೆ ಬಂದಂತಹ ಭಕ್ತಾದಿಗಳ ಎಲ್ಲ ಕಸವನ್ನ ಆರಿಸಿ ಟ್ರಾಕ್ಟರ್ಗೆ ಹೇರಲಾಯಿತು. ಜೊತೆಗೆ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ಗದಗ ವಲಯ ಎಲ್ಲ ಅಧಿಕಾರಿಗಳು ಜೊತೆಗೂಡಿ ಸಹಕರಿಸಿದರು. ಪ್ರಾಚಾರ್ಯರಾದ ಚಂದ್ರಶೇಖರ್ ದೊಡ್ಡಮನಿ, ನಿವೃತ್ತ ಪ್ರಾಚಾರ್ಯ
ಎಂಎಸ್ ಹೊಟ್ಟಿನ, ಕಾರ್ಯಕ್ರಮ ಅಧಿಕಾರಿ ಎಸ್ಎಸ್ ಅಂಗಡಿ, ಚೆನ್ನಯ್ಯ ಹಿರೇಮಠ, ನೀಲಪ್ಪ ಹಕ್ಕುಂಡಿ, ಅಂಬರೀಶ್ ಬಚನಹಳ್ಳಿ ಹಾಗೂ ಸ್ವಯಂ ಸೇವಕರು ಹಾಜರಿದ್ದರು. ವಿದ್ಯಾರ್ಥಿಗಳು ಪರಿಸರದ ಬಗ್ಗೆ ಕಾಳಜಿ ವಹಿಸಿ ಜಾತ್ರೆಗೆ ಬಂದಂತಹ ಭಕ್ತಾದಿಗಳಿಗೆ ಸ್ವಚ್ಛತೆಯ ಜೊತೆಗೆ ತಿಳಿ ಹೇಳಿದರು. ಅರ್ಜುನ್ ಹೊಸ್ಮನಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಮುಂಡ್ರಿಗಿ. ಸಂಡೂರಿನಲ್ಲಿ ಶ್ರೀ ಆಂಜನೇಯ ದೇವಸ್ಥಾನ ಲೋಕಾರ್ಪಣೆ ಮತ್ತು ಗರುಡ ಸ್ತಂಭ ಸ್ಥಾಪನೆ ನಡೆಯಿತು. ಶ್ರೀ ಆಂಜನೇಯ ದೇವಸ್ಥಾನ ಲೋಕಾರ್ಪಣೆ, ಗರುಡಗಂಬ ಸ್ಥಾಪನೆ. ಹೌದು, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಜಿಗಿಣೆಹಳ್ಳಿ ಗ್ರಾಮದಲ್ಲಿ ಶ್ರೀ ಆಂಜನೇಯ ದೇವಸ್ಥಾನದ ಪ್ರತಿಷ್ಠಾಪನೆ, ಕಳಸಾರೋಹಣ, ಗರುಡಗಂಬ ಸ್ಥಾಪನೆ, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಈ ಪ್ರಯುಕ್ತ ಧಾರ್ಮಿಕ ನಿಯಮಾನುಸಾರ ಗ್ರಾಮದಲ್ಲಿ ಗಂಗೆ ಪೂಜೆ, ಕುಂಭಮೇಳ, ಹೋಮ ಹವನ ಜರುಗಿದವು. ಈ ಸಂದರ್ಭದಲ್ಲಿ ವೀರಗಾಸೆ, ಭದ್ರಕಾಳಿ ಮಕ್ಕಳ ನೃತ್ಯ ಪ್ರದರ್ಶನದೊಂದಿಗೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಮಾನ್ಯ ಲೋಕಸಭಾ ಸದಸ್ಯರಾದ ಇ ತುಕಾರಾಂ, ಮಾಜಿ ಮಂತ್ರಿಗಳಾದ ಶ್ರೀರಾಮುಲು, ಕೆಎಸ್ ದಿವಾಕರ್, ಮುಖಂಡರಾದ ಪಿ ಜಯರಾಮ್, ಹಿರೇಮಠ ಸ್ವಾಮಿ, ಗ್ರಾಮದ ಮುಖಂಡರು, ಹಿರಿಯರು, ಸಮಿತಿಯ ಸದಸ್ಯರು, ಯುವಕರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಪೂಜಾ ಸಮಯಕ್ಕೆ ಬಜರಂಗಿ ಪ್ರತ್ಯಕ್ಷ. ಹೌದು, ಆಂಜನೇಯನ ಗೋಪುರ ಪೂಜೆ ಹಾಗೂ ಮೂರ್ತಿ ಪೂಜೆ ಜರುಗುವ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆಯೇ ಎಲ್ಲಿಂದಲೋ ಕೋತಿಯೊಂದು ದಿಢೀರ್ ಆಗಮಿಸಿ ನೆರೆದವರನ್ನ ಚಕಿತಗೊಳಿಸಿತು. ನೆರೆದ ಭಕ್ತರೆಲ್ಲರೂ ಒಂದು ಕ್ಷಣ ಪುಳಕಿತರಾದರು. ನೆರೆದ ಅಸಂಖ್ಯಾತ ಭಕ್ತರು ಭಕ್ತಿಯ ಭಾವ ಪರವಶರಾಗಿ ಹರ್ಷದೊಂದಿಗೆ ಮುಗಿಲು ಮುಟ್ಟುವ ಹಾಗೆ ಜಯಘೋಷ ಕೂಗಿದರು. ಪೂಜಾ ಸಮಯದಲ್ಲಿ ದೇವಸ್ಥಾನದ ಮೇಲೆ ಧಾವಿಸಿ ಧ್ವಜಸ್ತಂಭ ಇದ್ದ ಕಡೆಗೆ ಬಂದು ಇದು ಕಾಕತಾಳೀಯೋ ಪವಾಡವೋ ಎಂದು ತಿಳಿಯದಾಯಿತು. ವಿಜಯ್ ವೃಷಭೇಂದ್ರ, ಎನ್ಕೆಎಸ್ ಟಿವಿ 4 ನ್ಯೂಸ್, ಕೂಡ್ಲಿಗಿ. ಯಲಬುರ್ಗದ 7 ಕೋಟಿ ಶ್ರೀ ಮಲ್ಲಯ್ಯ ಮೂರ್ತಿ ಉತ್ಸವ ಕಾರ್ಯಕ್ರಮ ಇಂದು ನೆರವೇರಿತು. 7 ಕೋಟಿ ಶ್ರೀ ಮಲ್ಲಯ್ಯ ಮೂರ್ತಿ ಉತ್ಸವ ಕಾರ್ಯಕ್ರಮ ಇಂದು ನೆರವೇರಿತು. ಯಲಬುರ್ಗಾ ಪಟ್ಟಣದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಶ್ರೀ 7 ಕೋಟಿ ಮಲ್ಲಯ್ಯ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಪಟ್ಟಣದ ಸಕಲ ಭಕ್ತರ ನೆರವಿನೊಂದಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಅತ್ಯಂತ ಸಂಭ್ರಮ ಸಡಗರದಿಂದ ಭಂಡಾರದ ಒಡೆಯ ಶ್ರೀ ಮಲ್ಲಯ್ಯ ಉತ್ಸವ ಕಾರ್ಯಕ್ರಮ ನಡೆಯುವುದು ಎಂದು ಭಕ್ತರು ಹೇಳಿದರು. ಶ್ರಾವಣ ಮಾಸದ ಅಂಗವಾಗಿ 1 ತಿಂಗಳ ನಿರಂತರ ಪ್ರತಿನಿತ್ಯ ಶ್ರೀ ಮಲ್ಲಯ್ಯನಿಗೆ ರುದ್ರಾಭಿಷೇಕ ಮಾಡಲಾಗುವುದು. ಹಲವಾರು ವರ್ಷಗಳ ನಡೆದು ಬಂದ ಪದ್ಧತಿಯ ಸಂಪ್ರದಾಯ ಪ್ರಕಾರ ಈ ವರ್ಷವೂ ಉತ್ಸವ ಮೆರವಣಿಗೆ ಪಟ್ಟಣದ ಪ್ರಮುಖ ರಸ್ತೆ ಮಾರ್ಗವಾಗಿ ಸಾಗುವ ಮೆರವಣಿಗೆಯಲ್ಲಿ ನೂರಾರು ಮಹಿಳೆಯರಿಂದ ಕುಂಭಮೇಳ ಹಾಗೂ ಸಕಲ ವಾದ್ಯಗಳೊಂದಿಗೆ ಶ್ರೀ 7 ಕೋಟಿ ಮಲ್ಲಯ್ಯ ಉತ್ಸವ ಮೂರ್ತಿಯನ್ನ ಸಾವಿರಾರು ಭಕ್ತರ ಸಹಕಾರದೊಂದಿಗೆ ಮೆರವಣಿಗೆ ನಡೆಯುತ್ತದೆ ಎಂದು ದೇವಸ್ಥಾನ ಮುಖಂಡರು ಹೇಳಿದರು. ಕಾರ್ಯಕ್ರಮವನ್ನ ಸಾಗಿ ಬಂದ ನಂತರ ಸಾವಿರಾರು ಭಕ್ತರು ಅನ್ನ ಪ್ರಸಾದ ಸ್ವೀಕರಿಸಿದರು. ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ, ಪಟ್ಟಣದ ಸಕಲ ಗುರು ಹಿರಿಯರು, ಸದ್ಭಕ್ತರು ಉಪಸ್ಥಿತರಿದ್ದರು. ಸಿಎ ಆದಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಯಲಬುರ್ಗಾ. ತುಮಕೂರಿನಲ್ಲಿ ಶ್ರೀರಾಮ್ ಸೇನೆ ಜಿಲ್ಲಾಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಘೋಷಣಾ ಸಮಾರಂಭ ನಡೆಯಿತು. ಶ್ರೀರಾಮ ಸೇನೆ ತುಮಕೂರು ಜಿಲ್ಲಾ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಘೋಷಣಾ ಸಮಾರಂಭ ತುಮಕೂರು ನಗರದಲ್ಲಿರುವ ಸರಸ್ವತಿಪುರಂನ ಶ್ರೀ ನವಗ್ರಹ ದೇವಸ್ಥಾನದಲ್ಲಿ ಪದಾಧಿಕಾರಿಗಳ ಘೋಷಣಾ ಸಮಾರಂಭ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀರಾಮ ಸೇನೆ ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿ ಸುಂದರೇಶ್ ರವರು, ಶ್ರೀರಾಮ ಸೇನೆ ಸ್ಥಾಪನೆಯಾಗಿ 20 ವರ್ಷವಾಗಿದೆ. ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅವರಿಗೆ 70 ವರ್ಷ. ಇದು ನಮ್ಮ ಕೊಡುಗೆ. ಬ್ರಹ್ಮ ವಿಷ್ಣು ಮಹೇಶ್ವರರಂತೆ ಪ್ರಮೋದ್ ಮುತಾಲಿಕ್ ರವರು, ಸಿದ್ದಲಿಂಗ ಸ್ವಾಮಿಗಳು ಹಾಗೂ ರಾಜ್ಯ ಅಧ್ಯಕ್ಷರಾದ ಶ್ರೀ ಗಂಗಾಧರ್ ಕುಲಕರ್ಣಿ ಅವರು ಸಹ ತ್ರಿಮೂರ್ತಿಗಳಾಗಿದ್ದಾರೆ. ರಾಜಕೀಯವೇ ಬೇರೆ, ಸಂಘಟನೆಯೇ ಬೇರೆ. ರಾಜ್ಯದಲ್ಲಿ ನಮ್ಮ ಸಂಘಟನೆಯ ಹಿಂದೂಗಳ ಪರವಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡಿಕೊಂಡು ಬಂದಿದೆ. ದೇಶವನ್ನ ಸುರಕ್ಷಿತವಾಗಿಡುವುದೇ
ನಮ್ಮ ಉದ್ದೇಶ ಹಿಂದುತ್ವ ನಮ್ಮ ಮನಸ್ಸಿನಲ್ಲಿ ಇರಬೇಕು. ಸಂಘಟನೆಯನ್ನ ಮೊಬೈಲ್ ಗ್ರೂಪ್ಗಳಲ್ಲಿ ಸಂಘಟನೆ ಮಾಡುವ ಕಾಲ ಮುಗಿದಿದೆ. ಈಗ ಏನಿದ್ರು ಮನೆಗಳಿಗೆ ಹೋಗಿ ಸಂಘಟನೆ ಮಾಡುವ ಕಾಲ. ಬಂದೊಂದು ತಾಲೂಕಿನಲ್ಲಿ 100 ಜನ ಪಡೆಯುವ ಕಟ್ಟಬೇಕು ಹಾಗೂ ಪ್ರಮೋದ್ ಮುತಾಲಿಕ್ ಅವರು 70ನೆಯ ಹುಟ್ಟುಹಬ್ಬಕ್ಕೆ ಕಾಶಿ ಪ್ರಮುಖರಾಗಿ ಆಚರಿಸುತ್ತಾರೆ ಎಂದರು. ಅನಿಲ್ ಯಾದವ್, NKS TV4 ನ್ಯೂಸ್, ಪಾವಗಡ. ನಮ್ಮ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಹೇಳ್ತಾರೆ, ಪೊಲೀಸರನ್ನ ಕೇಳಬೇಕು, ಅಣ್ಣನ ಕೇಳು, ಅಪ್ಪನ ಕೇಳು, ಇನ್ಯಾವನ್ನ ಕೇಳು. ಯಾಕೆ ಅವ್ರು ಕೇಳಕ್ಕೆ ಹೇಳ್ತಿದ್ದಾರೆ ಅಂದ್ರೆ ನಮ್ಮ ಸಂಖ್ಯೆ ದೃಷ್ಟಿಯನ್ನು ನೋಡಿ ಅವ್ರು ಕೇಳಕ್ಕೆ ಹೇಳ್ತಾರೆ. ಸ್ವಲ್ಪ ನಮ್ಮ ಸಂಖ್ಯೆ ದೃಷ್ಟಿ ಜೇನುಹುಳ ತರ ಆದ್ರೆ, ಜೇನುಹುಳ ಹೊಡೆದ್ರೆ ಯಾಕೆ ಹೇಳಿ ಜನ ಓಡಿ ಹೋಗ್ತಾರೆ. ಈಗ ಒಂದು ಹುಳ ನಮ್ಗೆ ಹೊಡೆದ್ರೆ ಆ ಹುಳ ಸತ್ತೋಗುತ್ತಲ್ಲ. ಆದ್ರೆ ಸಾವಿರಾರು ಜೇನುಹುಳ ಇರೋದ್ರಿಂದ ಜೇನುಹುಳ ಒಂದು ಹೊಡೆದ್ರೆ ಸಾಕು, ಜನಗಳು ಓಡಿ ಹೋಗ್ತಾರೆ, ಅಷ್ಟೇ ವ್ಯತ್ಯಾಸ. ಹಾಗೆ ಶ್ರೀರಾಮ ಸೇನೆಯಲ್ಲಿ ಸಾವಿರಾರು ಜನ ಕಾರ್ಯಕರ್ತರು ಆದ್ರೆ ಇಲ್ಲಿರುವಂತ ಕಿಡಿಗೇಡಿಗಳು, ಇಲ್ಲಿರುವಂತ ದೇಶದ್ರೋಹಿಗಳು, ಇಲ್ಲಿರುವಂತ ನಮ್ಮವರೇ ಆಗಿ ನಮಗೆ ಬೆನ್ನಿಗೆ ಚೂರಿ ಹಾಕುವಂಥವ್ರು ಎಲ್ಲರನ್ನೂ ಕೂಡ ನಾವು ಕಡಿವಾಣ ಹಾಕ್ತೀವಿ. ನಮಗೆ ಇನ್ಯಾವುದೋ ಶತ್ರುಗಳನ್ನ ನಾವು ಉಂಟಾಕೊಳ್ಳಲ್ಲ, ಜೊತೆಯಲ್ಲಿರುವ ಶತ್ರುಗಳನ್ನೇ ಜಾಸ್ತಿ ನಮಗೆ. ಮುಸ್ಲಿಮ್ಸರು ಬಿಡಿ, ಅವರು ಭಯೋತ್ಪಾದಕರಿದೆ, ಲವ್ ಜಿಹಾದ್ ಇದೆ, ಅವ್ರ ವಿಚಿತ್ರವಾದ ಮೆಂಟಾಲಿಟಿ ಇದೆ. ಆದ್ರೆ ನಮ್ದೇನಿದೆ ಅಂದ್ರೆ ಈಗ ಅಲ್ಲಿ ಒಬ್ಬ ಬೆಳೀತಿದ್ದಾನೆ ಅಂದ್ರೆ ಅವ್ನು ತುಳಿಬೇಕು ಅನ್ನೋದು ಈ ಮೆಂಟಾಲಿಟಿ ಇದೆಯಲ್ಲ, ಇದು ನಮ್ಮ ಕಾರ್ಯಕರ್ತರ ಮೈಂಡಿಂದ ಆಚೆ ಬರಬೇಕು. ಇದು ನಮ್ಮ ಜಾತಿಯ ಅವಸ್ಥೆನೂ ಆಚೆ ಬರಬೇಕು. ದೇಶ ಉಳಿದ್ರೆ ನಮ್ಮ ಜಾತಿ ಉಳಿತದೆ, ಧರ್ಮ ಉಳಿತದೆ, ದೇವಸ್ಥಾನ ಉಳಿತದೆ, ಶ್ರೀರಾಮ ಸೇನೆ ಉಳಿತದೆ, ಅನಿಲ್ ಉಳಿತಾರೆ, ನಾವೆಲ್ಲರೂ ಉಳಿತೀವಿ. ದೇಶನೇ ಉಳಿಲಿಲ್ಲ ಅಂದ್ರೆ ನಾವು ಇನ್ನೇನು ಮಾಡೋಕ್ಕಾಗತ್ತೆ. ದೇಶನೇ ಮೊದಲು, ದೇಶಕ್ಕಾಗಿ ತಾನೇ ನಾವು ಹೋರಾಡಬೇಕಾಗಿದೆ. ಇಷ್ಟೊಂದು ಸಂಘಟನೆಗಳು ಉದ್ದೇಶ ಏನು? ಈ ದೇಶವನ್ನು ಸುರಕ್ಷಿತವಾಗಿಡಬೇಕನ್ನೋದೇ ನಮ್ಮ ಉದ್ದೇಶ. ದೇಶದ ಪರವಾಗಿ ನಾವು ಹೋಗಬೇಕಾಗಿದೆ. ಹಾಗಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಕಾರ್ಯಕರ್ತರುಗಳು ಇನ್ನೂ ಹೆಚ್ಚಾಗಿ ನಾವು ದುಡಿಬೇಕಾಗಿದೆ. ನಿಮಗೆ ಹೇಳುವಷ್ಟು ದೊಡ್ಡ ವ್ಯಕ್ತಿಗಳಂತ ನಾವೇನಲ್ಲ. ನಾವು ನಿಮ್ಮ ಥರನೇ ಇದೇ ರೀತಿ ಕೂತ್ಕೊಂಡು ಅದೇ ರೀತಿ ನಾವು ಸ್ವಲ್ಪ ಒಂದು ಸಮಯವನ್ನು ಸಂಘಟನೆಗೆ ನಿಗದಿ ಮಾಡಿ ಆ ಸಮಯದೊಳಗೆ ಸಂಘಟನೆಗೆ ಸಹಕರಿಸಿದ್ದಕ್ಕೆ ಇವತ್ತು ನಮ್ಮನ್ನು ನೀವು ಇಲ್ಲಿ ಕೂರಿಸಿದ್ದೀರಿ ಹೊರತು ಇಲ್ಲಾಂದ್ರೆ ನಾವು ಕೂಡ ಹಿಂಗೆ ಕೂರಬೇಕು. ಅದಕ್ಕೆ ಯಾವತ್ತೂ ಕೂಡ ನಾವು ವೇದಿಕೆಯಲ್ಲಿರೋರು ಮುಂದೆ ವೇದಿಕೆ ಮುಂದೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬರವೇ ದಕ್ಷಿಣ ಕರ್ನಾಟಕದ ಲವ್ ಜಿಹಾದ್ ಪ್ರಮುಖರಾದಂಥ ಸುಂದರೇಶ್ ಅವರೇ, ಈಗಾಗಲೇ ಅಮ್ಮರವ್ರು ಹೇಳಿದಾಗೆ, ಸುಂದರೇಶ್ ಅವರು ಹೇಳಿದಾಗೆ ಗೋಮಾಂಸವನ್ನು ಹಿಡಿಯುವಂಥ ಕಾರ್ಯದಲ್ಲಿ ಎದೆ ಕೊಟ್ಟು ನಿಂತು ಆ ಕಾರ್ಯಾಚರಣೆಯನ್ನು ಮಾಡುವಂಥ ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷರಾದಂಥ ರಮೇಶ್ ಅವರೇ, ಸಂಘಟನೆಗೆ ಬೆನ್ನೆಲುಬಾಗಿರುವಂಥ ಮಕ್ಕಳು ಈಗ ತಾನೇ ತುಮಕೂರು ಜಿಲ್ಲೆಗೆ ಹಿಂದುತ್ವದ ನೇತೃತ್ವವನ್ನು, ಹಿಂದೂ ಕಾರ್ಯವನ್ನು ವಿಸ್ತಾರ ಮಾಡಲಿಕ್ಕೆ ಅಧಿಕಾರವನ್ನು ವಹಿಸಿಕೊಂಡಂಥ ಅನಿಲ್ ಅವರೇ, ಇರುವಂಥ ಎಲ್ಲ ಆತ್ಮೀಯ ಕಾರ್ಯಕರ್ತರು ಪ್ರಾರಂಭದಲ್ಲಿ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀರಿ. ಬಹಳಷ್ಟು ದಿವಸದ ಒಂದು ನಮ್ಮ ಯೋಚನೆ ಇತ್ತು, ತುಮಕೂರು ಜಿಲ್ಲೆಯಲ್ಲಿ ಶ್ರೀರಾಮ ಸೇನೆ ವಿಸ್ತಾರ ಆಗಬೇಕು ಅಂಥೇಳಿ. ಆ ಒಂದು ನಮ್ಮ ಯೋಜನೆಯನ್ನು ಇವತ್ತು ಕಾರ್ಯರೂಪಕ್ಕೆ ತರಲಿಕ್ಕೆ ಅನಿಲ್ ಅವರ ನೇತೃತ್ವದಲ್ಲಿ ತಾವೆಲ್ಲ ಏನು ನಿರ್ಧಾರ ಮಾಡಿ ಇವತ್ತಿಲ್ಲಿ ಅಧಿಕೃತವಾಗಿ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀರಿ. ಅದಕ್ಕೆ ತಮಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಶ್ರೀರಾಮ ಸೇನೆ ವತಿಯಿಂದ ವಂದನೆಗಳನ್ನು, ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ 3 ಜನ ಮಾತಾಡಿದ್ರು. ಆ 3 ಜನ ಮಾತಾಡಿದ ಮೇಲೆ ನಾನೇನು ಮಾತಾಡೋದು ಕುತ್ಕೊಂಡು ವಿಚಾರ ಮಾಡಲಿಕ್ಕೆ. ಅವರು ಓಪನಿಂಗ್ ಬ್ಯಾಟ್ಮನ್ಸ್, ಹೀಗಾಗಿ ಒಳ್ಳೆ ಬ್ಯಾಟಿಂಗ್ ಮಾಡಿ ಕೇಳ್ತಿದ್ದಾರೆ. ಆದರೂ ಸಹ ಸಾಕಷ್ಟು ಯೋಜನೆಗಳನ್ನು ನಾವು ಇವತ್ತು ತಿಳ್ಕೊಳ್ಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ವಿಷಯಗಳನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಕಾಣ್ತೀವಿ. ಪ್ರತಿಯೊಂದು ಹಿಂದೂ ಸಂಘಟನೆಗಳೆಲ್ಲ ತಗೊಳ್ಳಿ, ಅದು ಶ್ರೀರಾಮ ಸೇನೆಯೋ, ಪರಿವಾರನೋ, ಮತ್ತೆ ಹಿಂದೂ ಜನಜಾಗೃತಿ ಸಮಿತಿಯೋ, ಸನಾತನ ಸಂಸ್ಥೆಯೋ, ಹೀಗೆ ಇಡೀ ದೇಶದಲ್ಲಿ ಯಾವ್ಯಾವ ಸಂಘಟನೆಗಳು ಹಿಂದುತ್ವಕ್ಕಾಗಿ, ದೇಶಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ
ಎಲ್ಲ ಸಂಘಟಕರ ಬಾಯಿಂದ, ಎಲ್ಲ ಸಂಘಟನೆಗಳ ಬಾಯಿಂದ ಒಂದೇ ಶಬ್ದ ಬರ್ತಾರೆ. ಏನು? ದೇಶಕ್ಕೆ ಗಂಡಾಂತರ ಇದೆ, ಹಿಂದೂ ಧರ್ಮಕ್ಕೆ ಗಂಡಾಂತರ ಇದೆ, ಅದಕ್ಕೋಸ್ಕರವಾಗಿ ನಾವೆಲ್ಲ ಸಂಘಟಿತರಾಗಬೇಕು ಅಂತ ಹೇಳಿ ಎಲ್ಲ ಸಂಘಟನೆಗಳು ಕೆಲಸ ಮಾಡ್ತಾರೆ. ಹಾಗಾದ್ರೆ ಈ ಸಂಘಟನೆಗಳಿಗೆ ಹುಚ್ಚ ಈ ರೀತಿಯಾಗಿ ಹಿಂದೂ ಆತಂಕದಲ್ಲಿದ್ದಾರೆ, ದೇಶ ಆತಂಕದಲ್ಲಿದೆ, ಅದಕ್ಕೆ ಕೆಲಸ ಮಾಡೋಣ, ಒಟ್ಟಾಗೋಣ ಅಂತ ಹೇಳಬೇಕಾದ್ರೆ ಹುಚ್ಚ ಇವರಿಗೆ. ವಾಸ್ತವಿಕತೆಯನ್ನ ಸಂಘಟನೆಗಳು ಅರ್ಥ ಮಾಡಿಕೊಂಡಿದ್ದಾವೆ. ಹೀಗಾಗಿ ಸಂಘಟನೆಗಳು ಸಂಘಟಿತರಾಗೋಣ ಅನ್ನುವಂಥದ್ದನ್ನ ಪ್ರತಿ ಸಂದರ್ಭದಲ್ಲೂ, ಪ್ರತಿ ಕ್ಷಣದಲ್ಲೂ ಸಹ ಇವತ್ತು ಇಡೀ ಹಿಂದೂ ಸಮಾಜಕ್ಕೆ 4 ಜನ ತಿಳ್ಕೊಂಡು ರೇಪ್ ಮಾಡೋದು, ಇದೆಷ್ಟು ನೋಡ್ತಾ ಇದ್ದೀವಿ. ಬ್ರಿಡ್ಜ್ ಅಲ್ಲಿ ಸತ್ಯತೆ ನೋಡ್ತಾ ಇದ್ದೀವಿ, ಬೇರೆ ಬೇರೆ ನೇಡ್ ಹಾಕೊಂಡಿದ್ದು ಫೋಟೋಗ್ರಾಫರ್ಗಳಿದ್ದಾವೆ. ಇಡೀ ದೇಶದೆಲ್ಲರೂ ಕೂಡ ನಾವು ಮಾಹಿತಿ ತಗೊಂಡಾಗ ಸಾವಿರಾರು ಸಂಖ್ಯೆಯಲ್ಲಿ ಒಂದು ಹೆಣ್ಮಕ್ಳು ವೇಶ್ಯಾವಾಟಿಕೆ ಹೋಗಿದ್ದಾರೆ. ವಿಧಿ ಇಲ್ಲ ಅವರಿಗೆ. ಕುಟುಂಬದವ್ರು ಬಂದ್ರೆ ಮನೆ ಸೇರ್ಸಲ್ಲ, ಒಂದ್ಸಲ ಹೋಗಿರಿ ಅಂತ ಕಳ್ತಾರೆ. ಇನ್ನೇನು ಹೋಗ್ಬೇಕು, ಅವ್ರ ಜೊತೆ ಇರಕ್ಕಾಗಲ್ಲ. ಆಲ್ರೆಡಿ ಇವಳ ಜೊತೆ ಇದ್ದಾಗಲೇ ಇನ್ನೊಬ್ರು ನೋಡಿರ್ತಾನೆ. ಬೇಕಾದಷ್ಟು ಕಂಪ್ಲೇಂಟ್ಗಳು ನಮ್ಮ ಹತ್ರ ಇದ್ದಾವೆ. ಅದನ್ನ ಆಲ್ರೆಡಿ ನಾವು ಅದ್ರ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಇದ್ವಿ, ಕಂಪ್ಲೇಂಟ್ ಕೊಡ್ತಾ ಇದ್ವಿ, ಮನ ಪರಿವರ್ತನೆ ಮಾಡ್ತಾ ಇದೀವಿ. ಒಂದು ಹುಡುಗಿ ಜೊತೆ ಲವ್ ಮಾಡ್ದ ಅಂತಂದ್ರೆ ಆ ಹುಡುಗಿ ಫ್ರೆಂಡ್ ಅನ್ನ ಮತ್ತೆ ಲವ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಇವಳು ಮುಖಾಂತರನೇ ಮಾಡಿಸ್ತಾನೆ. ಅವಳು ಇಟ್ಕೊಂಡು ಅವಳ ಮುಖಾಂತರ ಇನ್ನೊಂದು ಒಬ್ಬೊಬ್ಬ ಹುಡುಗ 5 ಜನ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ. ಕಾರಣ ಏನು? ಅವರೆಲ್ಲ 5 ಜನರು ಹೇಗಾರ ಮಾಡಿ ಇಸ್ಲಾಮಿಕ್ ತಗೊಂಡೋಗ್ಬೇಕು. ಇಸ್ಲಾಮಿಕ್ ತಗೊಂಡೋಗಿ ಸಂಸಾರ ಮಾಡಕ್ಕಲ್ಲ, ಮಕ್ಕಳು ಮಾತ್ರ. ಮಕ್ಕಳು ಹುಟ್ಟಿದ್ರು ಅಂತಂದ್ರೆ ಆ ಮಕ್ಕಳನ್ನ ಸಾಕಲ್ಲ. ಆ ಗಂಡ ಮಕ್ಕಳು ತಿನ್ನಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ, ಸಾಕ್ತಾರೆ. ತಗೊಂಡೋಗಿ ಮದರಸಗಳಿಗೆ ಬಿಡ್ತಾರೆ. ಮದರಸಗಳಲ್ಲಿ ಇದೇ ರೀತಿಯ ದೊಡ್ಡ ಮಟ್ಟದ ಒಂದು ಜಾಲ ಆಗಿ ಮದರಸದಲ್ಲಿ ಇಸ್ಲಾಮಿಕ್ ಪದ್ಧತಿಯಲ್ಲಿ ಅವರನ್ನ ಬೆಳೆಸಿ ಕಾಫಿಯನ್ನು ಕೊಲ್ಲಬೇಕು, ಹಿಂದೂಗಳನ್ನ ಕೊಲ್ಲಬೇಕು, ಮೂರ್ತಿ ಪೂಜೆ ಮಾಡುವವರನ್ನ ವಿರೋಧ ಮಾಡಬೇಕು ಅನ್ನುವಂಥ ಚಿಕ್ಕ ಮಕ್ಕಳಿಂದಾನೆ ಬೆಳೆಸಿ ಅವರಿಗೆ ನಮ್ಮ ವಿರುದ್ಧವಾಗಿ ನಮ್ಮನ್ನು ನೋಡಿದ್ರೆ ಸಾಕು ಅವರು ಹೇಗಾದ್ರೆ ಮಾಡಿ ಕೊಲೆ ಮಾಡ್ಬೇಕು ಅನ್ನೋ ಮಾನಸಿಕತೆ ಹೋಗ್ತಾರೆ. ಹೀಗಾಗಿ ಸುಮಾರು ಲಕ್ಷಾಂತರ ಜನ ಮಕ್ಕಳು ಇವತ್ತು ಮದರಸಗಳಲ್ಲಿದ್ದಾರೆ. ಅವರೆಲ್ಲರೂ ಯಾವಾಗ ಈಚೆ ಬರ್ತಾರೋ ಗೊತ್ತಿಲ್ಲ. ಇಸ್ರೇಲ್ ತರ ಆಗುತ್ತೆ ಭಾರತದಲ್ಲಿ ಕೂಡ ದಾಳಿ. ಇಸ್ರೇಲ್ ಅಲ್ಲಿ ಏನಾಯ್ತು? ಟೆರರಿಸ್ಟ್ಗಳು ಇದ್ರು, ಅಲ್ಲಿರುವಂತಹ ಮುಸಲ್ಮಾನರು ಕೂಡ ಟೆರರಿಸ್ಟ್ ಜೊತೆ ಸೇರ್ಕೊಂಡು ಆಕ್ರಮಣ ಮಾಡಿದ್ರು. ಅವತ್ತು ಇಸ್ರೇಲ್ ಅಂತ ಸ್ಥಿತಿ ಏನಾಗಿರ್ಬೋದು? ಅದು ಚಿಕ್ಕ ರಾಷ್ಟ್ರ ರೀ. ಆದ್ರೂ ಮನೆಗೆ ಒಬ್ಬೊಬ್ಬ ದೇಶ ಪ್ರೇಮಿ ಇದ್ದ. ಅಲ್ಲಿ ನಮ್ಮಲ್ಲಿ ಮನೆಗೆ 4 ಜನ ದೇಶದ್ರೋಹಿಗಳಿದ್ದಾರೆ. ಅವ್ರು ಬಚಾವಾದ್ರು. ಇವತ್ತು ಕೂಡ ಯುದ್ಧಗಳು ನಡೀತಾನೆ ಇದ್ದಾವೆ. ಆದ್ರೆ ನಮ್ಮ ದೇಶಕ್ಕೆ ಅಂತ ಗಂಡಾಂತರ ಬಂದ್ರೆ ನಾವೇನಾಗ್ಬೇಕು? ಎಲ್ಲಿ ಹೋಗಿ ಮುಟ್ಟುತ್ತೆ ನಮ್ಮ ಸ್ಥಿತಿ? ಗಂಭೀರ ಇದೆ ಪರಿಣಾಮಗಳು. ಹೀಗಾಗಿ ನಾವೆಲ್ಲರೂ ಕೂಡ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ದಿನಕ್ಕೆ 1 ಗಂಟೆ ನೀವು ಟೈಮ್ ಕೊಡ್ರಿ, 1 ಗಂಟೆ ಕೊಡ್ರಿ. ನೀವು 23 ಗಂಟೆ ನೀವು ಕೆಲಸ ಮಾಡ್ರಿ, ನಿಮ್ಮ ಮನೆ ಕುಟುಂಬ ಕೆಲಸ ಮಾಡ್ರಿ. ಯಾಕಂದ್ರೆ ಕುಟುಂಬ ಇದ್ದಾಗ ನಾವು ಕುಟುಂಬಕ್ಕೂ ಕೂಡ ನಾವು ಸಮಯ ಕೊಡಲೇಬೇಕು. 1 ಅವರ್ ಧರ್ಮಕ್ಕೋಸ್ಕರ, ದೇಶಕ್ಕೋಸ್ಕರ ಯೋಚನೆ ಮಾಡ್ರಿ. 4 ಜನ ಸೇರಿಸಿ ಸ್ನೇಹಿತರನ್ನ ಮಾತಾಡಿ ಇದೆ ಬನ್ನಿ ನಾವೆಲ್ಲ ಒಟ್ಟಾಗೋಣ. ಒಟ್ಟಾದ್ರೆ ಮಾತ್ರ ಬದುಕಕ್ಕೆ ಸಾಧ್ಯ. ಒಟ್ಟಾಗ್ಲಿಲ್ಲ ಅಂತಂದ್ರೆ ದೇವರ ಆಡಳಿತ ನಮ್ಮ ಮನೆಗೆ ಬಾಗಿಲಿಗೆ ಬೆಂಕಿ ಬಂದಿದೆ. ನಮ್ಮ ಕುಟುಂಬದವ್ರು ನಾವು ಯಾರು ಉಳಿಯಲ್ಲ. ಉದಾಹರಣೆಗೆ ಕೇರಳ ಸ್ಥಿತಿ ಏನಾಗಿದೆ ಇವತ್ತು, ಪಶ್ಚಿಮ ಬಂಗಾಳ ಸ್ಥಿತಿ ಏನಾಗಿದೆ, ಕಾಶ್ಮೀರ ಅಂತ ಹೋಯ್ತು. ಕಾಶ್ಮೀರದಲ್ಲಿ ಎಂತೆಂಥ ಕುಟುಂಬದೊಳಿತ್ತು ಪಂಡಿತರುಗಳು. 7 ಲಕ್ಷ ಜನ ಒಂದೇ ರಾತ್ರಿಯಲ್ಲಿ ಓಡ್ ಬಂದ್ರೆ ಅವ್ರ ಘೋಷಣೆ ಏನಿತ್ತು? ನೀವು ಇಸ್ಲಾಂ ಸ್ವೀಕಾರ ಮಾಡಂಗಿದ್ರೆ ಇಲ್ಲಿ ಇರ್ರಿ, ಇಲ್ಲ ಅಂತಂದ್ರೆ ನಿಮ್ಮ ಸಂಪತ್ತು ಮತ್ತು ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನ ಬಿಟ್ಟು ಓಡೋದ್ರಿ ಅಂತ ಇದು ಘೋಷಣೆ ಆಯಿತು. ಕೇರಳ ಫೈಲ್ಸ್ ನೋಡಿದ್ವಿ, ಕಾಶ್ಮೀರ ಫೈಲ್ಸ್ ನೋಡಿದ್ವಿ. ಆದ್ರೆ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ಜೈ ಶ್ರೀರಾಮ್. ಇವತ್ತು ಶ್ರೀರಾಮ್ ಸೇನೆ ಜಿಲ್ಲಾ ಘಟಕ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಶ್ರೀರಾಮ್ ಸೇನೆ ರಾಜ್ಯಾಧ್ಯಕ್ಷರಾದಂಥ ಗಂಗಾಧರ್ ಕುಲಕರ್ಣಿಜಿಯವರು, ಅದೇ ರೀತಿ ಅಮ್ಮಜಿಯವರು, ಸುಂದರ್ಜಿಯವರು, ರಮೇಶ್ ಅವರಿಗೂ, ಹಾಗೆ ಜೊತೆರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತರು, ನಮ್ಮ ಎಲ್ಲೂ ಕಾರ್ಯಕರ್ತರಿಗೂ ನಾನು ನಮಸ್ಕರಿಸ್ತಾ, ಏನು ನಮ್ಮ ಶ್ರೀರಾಮ್ ಸೇನೆ ಸಂಘಟನೆ ಈಗ ನಮ್ಮ ಸುಂದರ್ಜಿಯವರು ಹೇಳಿದ್ರು, ಸತತ 20 ವರ್ಷಗಳಿಂದ ಪರವಾಗಿ ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದೆ. ಅದೇ ರೀತಿ ನಾನು ಶ್ರೀರಾಮ್ ಸೇನೆ ಸಂಘಟನೆ ಬರೋಕ್ಕೂ ಮುಂಚೆ ಬೇರೆ ಒಂದು ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ದೆ. ಆಗ ನಮ್ಮ ರಮೇಶ್ ಗೌಡರು, ಇಲ್ಲ ನೀವು
ನಮ್ಮ ಶ್ರೀರಾಮ್ ಸೇನೆಯಲ್ಲಿ ಇರಬೇಕು, ಸಂಘಟನೆಯಾಗಿದ್ದು ಬಲಪಡಿಸಬೇಕು, ನಾವೆಲ್ಲ ಮುಂದೆ ಇದ್ವಿ ಅಂತ ಹೇಳಿ ನನಗೆ ಸಹಕಾರ ಕೊಟ್ಟು ಈಗ ನನಗೆ ಒಂದು ಒಳ್ಳೆಯ ಉತ್ತಮವಾದಂಥ ಸ್ಥಾನ ಕೊಡ್ತಿದ್ದಾರೆ. ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಇನ್ನು ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಬಾಂಗ್ಲಾದೇಶ ಆಗಿರ್ಬೋದು, ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಹಲವಾರು ಘಟನೆಗಳು ನಡೀತಾ ಇದೆ. ಇದೆಲ್ಲ ನಮಗೆ ಒಂದು ಸೂಚನೆ ಅಂತ ನಾವು ತಿಳ್ಕೋಬೇಕಾಗಿದೆ. ಮನೆಗೂ ಒಬ್ಬ, ಯಾಕೆಂದರೆ ದೇಶದ ಗಡಿಯಲ್ಲಿ ನಿಂತು ನಾವು ಯುದ್ಧ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೇಶದ ಒಳಗಡೆ ಇರ್ತಕ್ಕಂಥ ಭಯೋತ್ಪಾದಕಗಳನ್ನ ನಾವು ಮನೆಗೊಬ್ಬರು ಹಿಂದೂಗಳು ಹೊರಗಡೆ ಬಂದು ಅವನ್ನೆಲ್ಲ ನಾವು ಅವ್ರ ಎದುರಿಗೆ ನಿಂತು ನಮ್ಮ ಹಿಂದುತ್ವವನ್ನು, ನಮ್ಮ ದೇಶವನ್ನು ಉಳಿಸುವಂಥ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ಎಲ್ಲರೂ ಸಂಘಟಕರಾಗಬೇಕಾಗಿದೆ ಈ ಸಂದರ್ಭದಲ್ಲಿ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಮ್ಗೆ ಯಾರಿಗೂ ಉಳಿಗಾಲ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇಷ್ಟ ಅಲ್ಲ, ನೋವಾಗುತ್ತೆ ಆ ವಿಚಾರ ಹೇಳಬೇಕು ಅಂದರೆ. ಅದು ಆದಷ್ಟು ಬೇಗನೆ ಆಗುತ್ತೆ. ಇಲ್ಲ ಅಂದರೆ ನಾವೆಲ್ಲ ಸಂಘಟಕರಾಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಹಿಂದೂಗಳು ಅಂತ ಹೇಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಎಲ್ಲರೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನೀವೆಲ್ಲರೂ ಸಹಕರಿಸಿ ನಮ್ಮ ಶ್ರೀರಾಮ್ ಸೇನೆ ಸಂಘಟನೆಯನ್ನು ಪ್ರತಿ ತಾಲೂಕಿನಲ್ಲೂ ಹೋಬಳಿ ಮಟ್ಟದಲ್ಲೂ ನಾವು ಬಲಪಡಿಸುವಂಥ ಕೆಲಸ ಮಾಡಬೇಕಾಗಿದೆ. ಇಷ್ಟು ವಿಚಾರ ಹೇಳಿ ನಾನು ಮಾತು ಮುಗಿಸ್ತಾ ಬೀದರ್ನಲ್ಲಿ ವೈರಿಂಗ್ ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿ ಉರಿದ ಕಾರ್, ಅದೃಷ್ಟವಶಾತ್ ಪ್ರಯಾಣಿಕ ಪಾರಾಗಿದ್ದಾರೆ. ವೈರಿಂಗ್ ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿ ಉರಿದ ಕಾರ್, ಅದೃಷ್ಟವಶಾತ್ ಪ್ರಯಾಣಿಕರು ಪಾರ್. ಬೀದರ್ ಜಿಲ್ಲೆಯ ಚಿಟಗುಪ್ಪದಿಂದ ಹುಮ್ನಾಬಾದ್ ಹೋಗುವ ಮುಖ್ಯ ರಸ್ತೆಯಲ್ಲಿ ಚೌಕೆಪೀರ ಹತ್ತಿರ ಇಳಿಜಾರಿನಲ್ಲಿ ಸೋಮವಾರ ನಸುಕಿನ 2 ಗಂಟೆಗೆ ಹುಮ್ನಾಬಾದ್ನಿಂದ ಬರುತ್ತಿದ್ದ ಕಾರ್ನಲ್ಲಿ ವೈರಿಂಗ್ ಶಾರ್ಪ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡು ಸಂಪೂರ್ಣ ಸುಟ್ಟುಕರಕಲಾಯಿತು. ಚಿಟಗುಪ್ಪ ಪಟ್ಟಣದ ಏಸುಫ್ ಕಾರ್ಪೆಂಟರ್ ಮತ್ತಿತವರ ಕುಟುಂಬ ಪ್ರಯಾಣಿಸುತ್ತಿದ್ದ ಕಾರ್ನಲ್ಲಿ ಒಮ್ಮೆಲೆ ಹೋಗಿ ಬಳಿಕ ಬೆಂಕಿ ಕಾಣಿಸಿಕೊಂಡಿದೆ. ತಕ್ಷಣ ಕಾರಿನಲ್ಲಿದ್ದವರು ಕಾರಿನಿಂದ ಇಳಿದಿದ್ದಾರೆ. ಅದೃಷ್ಟವಶಾತ್ ಯಾರಿಗೂ ಯಾವುದೇ ಅಪಾಯವಾಗಿಲ್ಲ ಎಂದು ತಿಳಿದುಕೊಂಡಿದೆ. ಅಗ್ನಿಶಾಮಕ ದಳದವರಿಗೆ ಮಾಹಿತಿ ನೀಡಲಾಗಿದೆ ಎಂದು ನಿಜಾಮ್ ಹಕೀಂ ತಿಳಿಸಿದ್ದಾರೆ. ಶ್ರೀಮಂತರಾವ್ ಇಂಚುರೆ, NKS ಟಿವಿ ನ್ಯೂಸ್, ಬೀದರ್. ಗದಗದಲ್ಲಿ ಇಂದು ವಿಶ್ವ ಪರಿಷತ್ನ 60ನೇ ವರ್ಷದ ಸಂಭ್ರಮಾಚರಣೆ ನಡೆಯಿತು. ವಿಶ್ವ ಹಿಂದೂ ಪರಿಷತ್ನ 60 ವರ್ಷದ ಸಂಭ್ರಮಾಚರಣೆ ಇಂದು ಗದಗ ನಗರದ ಆರೋಡ ಕಲ್ಯಾಣ ಮಂಟಪದಲ್ಲಿ ವಿಶ್ವ ಹಿಂದೂ ಪರಿಷತ್ನ 60ನೇ ವರ್ಷದ ಸಂಭ್ರಮಾಚರಣೆ ಅಂಗವಾಗಿ 250ಕ್ಕೂ ಹೆಚ್ಚು ಪರಿವಾರದಿಂದ ಸತ್ಯನಾರಾಯಣ ಪೂಜೆಯನ್ನ ಏರ್ಪಡಿಸಲಾಗಿತ್ತು. ಈ ಸಮಯದಲ್ಲಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಉಪಾಧ್ಯಕ್ಷೆ ರಾಣಿ ಚಂದಾವರಿ, ನಮಗೆ ತುಂಬಾ ಸಂತೋಷವಾಗುತ್ತಿದೆ. ಈ ದಿನವನ್ನ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುತ್ತಿದ್ದೇವೆ. ಇಂದು ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಎಲ್ಲ ಬಾಂಧವರಿಗೂ ಧನ್ಯವಾದಗಳು ಎಂದು ತಿಳಿಸಿದರು. ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, NKS ಟಿವಿ ನ್ಯೂಸ್, ಗದಗ್. ನರೇಗಲ್ನಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಫಕೀರಪ್ಪ ಮಳ್ಳಿ, ಉಪಾಧ್ಯಕ್ಷ ಸ್ಥಾನಕ್ಕೆ ಕುಮಾರಸ್ವಾಮಿ ಕೋರಧಾನ್ಯ ಮಠ ನಾಮಪತ್ರ ಸಲ್ಲಿಸಿದರು. ಅಧ್ಯಕ್ಷ ಸ್ಥಾನಕ್ಕೆ ಫಕೀರಪ್ಪ ಮಳ್ಳಿ, ಉಪಾಧ್ಯಕ್ಷ ಸ್ಥಾನಕ್ಕೆ ಕುಮಾರಸ್ವಾಮಿ ಕೋರಧಾನ್ಯ ಮಠ ನಾಮಪತ್ರ ಸಲ್ಲಿಕೆ. ದಿಢೀರ್ ಪ್ರತ್ಯಕ್ಷವಾದ ಸದಸ್ಯರು, ಹೆಚ್ಚಿದ ಕುತೂಹಲ. ಸಂಪರ್ಕಕ್ಕೆ ಸಿಗದ 6 ಜನ ಸದಸ್ಯರಲ್ಲಿ ಇಬ್ಬರು ಸೋಮವಾರ ಬೆಳಗ್ಗೆ 10:40ಕ್ಕೆ ಪಟ್ಟಣ ಪಂಚಾಯಿತಿಗೆ ದೌಡಾಯಿಸಿದ್ರು. ಕಾಂಗ್ರೆಸ್ ಪಕ್ಷದ ಮುಖಂಡರ ಜೊತೆಯಲ್ಲಿ ಬಂದ ಬಿಜೆಪಿ ಪಕ್ಷದ ಸದಸ್ಯರಾದ ಫಕೀರಪ್ಪ ಮಳ್ಳಿ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಕುಮಾರಸ್ವಾಮಿ
ಕೊರಧಾನ್ಯ ಮಠ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಸಿದ ಬಿಜೆಪಿ ಪಕ್ಷದ ಸದಸ್ಯರು ಮತ್ತೆ ಕಾಂಗ್ರೆಸ್ ಪಕ್ಷದ ಮುಖಂಡರ ಜೊತೆಯಲ್ಲಿ ಕಾರಿನಲ್ಲಿ ಹೊರಟರು. ನರೇಗಲ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ 2ನೇ ಅವಧಿಗಾಗಿ ನಡೆಯುವ ಚುನಾವಣೆ ಸೆಪ್ಟೆಂಬರ್ 2ರಂದು ನಿಗದಿಯಾದ ಹಿನ್ನೆಲೆ ಹಾಗೂ 6 ಜನ ಸದಸ್ಯರ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಇಲ್ಲಿಯವರೆಗೂ ಸಂಪರ್ಕಕ್ಕೆ ಸಿಗದೇ ಇರುವ ಕಾರಣ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ರೋಣ ಸಿಪಿಐಎಸ್ಎಸ್ ಬಿಳಗಿ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಬೇಡುಬಿಟ್ಟಿದ್ರು. ಗಂಗಾವತಿಯ ಎಲ್ಐಸಿ ಕಚೇರಿಯಲ್ಲಿ 68ನೇ ವಾರ್ಷಿಕೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಗಂಗಾವತಿ ನಗರದ ಹೊಸಹಳ್ಳಿ ರಸ್ತೆಯಲ್ಲಿರುವ ಎಲ್ಐಸಿ ಕಚೇರಿಯಲ್ಲಿ 68ನೇ ವಾರ್ಷಿಕೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಪತ್ರಕರ್ತ ಮತ್ತು ಎಲ್ಐಸಿ ಏಜೆಂಟರಾದ ಕೆ ನಿಂಗಜ್ಜ, ಖಾಸಗಿ ವಿಮಾ ಕಂಪನಿಗಳ ಸ್ಪರ್ಧೆಯಲ್ಲೂ ಎಲ್ಐಸಿ ಪ್ರಸಕ್ತ ಸಾಲಿನಲ್ಲಿ ಸುಮಾರು 9,000 ಕೋಟಿ ಲಾಭ ಗಳಿಸಿದೆ. ಎಲ್ಐಸಿ 53 ಲಕ್ಷ ಕೋಟಿ ರುಗಳ ಆಸ್ತಿ ಹೊಂದಿದೆ. ಕೇರಳ ಸೇರಿ ದೇಶದ ಪ್ರಾಕೃತಿಕ ಅನಾಹುತಗಳಲ್ಲಿ ಎಲ್ಐಸಿ ಮೃತ ಗ್ರಾಹಕರಿಗೆ ಪರಿಹಾರ ನೀಡಲಾಗಿದೆ. ಗಂಗಾವತಿ ವಿಮಾ ಕ್ಷೇತ್ರದ ಖಾಸಗೀಕರಣದ ನಂತರವೂ ಗ್ರಾಹಕರ ವಿಶ್ವಾಸ ಗಳಿಸಿರುವ ಎಲ್ಐಸಿ ಪ್ರಸಕ್ತ ಸಾಲಿನಲ್ಲಿ ಸುಮಾರು 9,000 ಕೋಟಿ ರುಗಳ ಸಂಸ್ಥೆ ಲಾಭ ಗಳಿಸಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಸಿಬ್ಬಂದಿ ವರ್ಗದವರು ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಶರಣಪ್ಪ, NKSTV4 ನ್ಯೂಸ್, ಗಂಗಾವತಿ. ನಮ್ಮ ಶಾಖೆಗೆ ಅತಿ ಸೀನಿಯರ್ ಎಂಪ್ಲಾಯ್, ಕಳೆದ ವರ್ಷ ಕೂಡ ಅನಿಲ್ ಅವರು ಇದ್ರು, ಈ ವರ್ಷ ಕೂಡ ಅವರೇ ಅತಿ ಸೀನಿಯರ್ ಎಂಪ್ಲಾಯ್ ನಮಗೆ. ಹೌದೌದು. ಸೊ ಈ ವರ್ಷ ಕೂಡ ಅವರಿಗೆ ಒಂದು ಆನರಿಂಗ್ ಪ್ರೋಗ್ರಾಮ್ ಮತ್ತು ರಿಕಗ್ನಿಷನ್ ಪ್ರೋಗ್ರಾಮ್ ಬರ್ತದೆ. ಸೊ ಬಿಫೋರ್ ಪ್ರೊಸೀಡಿಂಗ್ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಯು ಆಲ್ ಟು ಟೇಕ್ ಪ್ಲೆಡ್ಜ್. ಇದು ಹಿಂದಿ ಮತ್ತು ಇಂಗ್ಲೀಷಲ್ಲಿದೆ. ಸೊ ಫಸ್ಟ್ ನಾನು ಹಿಂದಿಯಲ್ಲಿ ಹೇಳ್ತೇನೆ, ಆ ಹಿಂದಿಯಲ್ಲಿ ಹೇಳಿದ ನಂತರ ಮತ್ತೆ ಇಂಗ್ಲೀಷಲ್ಲಿ ಹೇಳಬೇಕು. ಒಂಚೂರು ಕೈ ಮುಂದೆ ಇಡಬೇಕು ಎಲ್ಲರೂ. शपथ मैं निगम ध्वज एवं भारतीय जीवन बीमा निगम के प्रति पूर्ण निष्ठा की शपथ लेता हूँ. ಈಗ ಇಂಗ್ಲಿಷ್ ಅಲ್ಲಿ pledge. I pledge my allegiance to the corporate flag and to the Life Insurance Corporation of India. Thank you so much, friends. So ನಾವು ಏಜೆಂಟ್ ಮೀಟಿಂಗ್ ಅಲ್ಲಿ ಸುಮಾರು ಎಸ್ಪೆಷಲಿ ಮೂಗಾರ್ ಅವರು ಈ ತರ ಫಸ್ಟ್ ಅವರು ಶಪಥ ಕೊಡಿಸ್ಬಿಡ್ತಾರೆ. ಆಯ್ತು, ಈಗ ದೇವರ ಹೆಸರು ತಗೊಂಡು ಶಪಥ ತೊಗೊಂಡಿರಿ, ಈಗ ನೀವು ಮಾಡಲೇಬೇಕು. ಸೊ ಅದರ ಏನಿರಲ್ಲ. ಲೈಟಿಂಗ್ ದ ಲ್ಯಾಂಪ್ ಕಾರ್ಯಕ್ರಮ, ಇದರಲ್ಲಿ ನಮ್ಮ ಶಾಖೆಯಲ್ಲಿರುವಂಥ ಕ್ಲಾಸ್ 3 ಎಂಪ್ಲಾಯ್ಸ್ ಅಲ್ಲಿ ಇರುವಂಥ ಲೀಡರ್ಸ್ ಮತ್ತೆ ಮಹಿಳೆಯರ ಕಡೆಯಿಂದ ಒಬ್ಬರು, ನಮ್ಮ ಏಜೆಂಟ್ಸ್ ಪ್ರತಿನಿಧಿಗಳು ಲೀಡರ್ಸ್ ಕಡೆಯಿಂದ ಒಬ್ಬರು, ಡಿಒಸಿ ಲೀಡರ್ಸ್ ಕಡೆಯಿಂದ ಒಬ್ಬರು, ಮತ್ತು ಸೀನಿಯರ್ ಎಂಪ್ಲಾಯ್ಸ್ ಉಳ್ಳಸ ಮತ್ತು ಅನಿಲ್ ಇವರೆಲ್ಲ ಬಂದು ಲೈಟಿಂಗ್ ದ ಲ್ಯಾಂಪ್ ಅಲ್ಲಿ ಪಾಲ್ಗೊಳ್ಬೇಕು ಅಂತ ಕೇಳ್ಕೊತೇನೆ. ಆ ನಿಟ್ಟಿನಲ್ಲಿ ಭಾಳ ಖುಷಿ ಆಗುತ್ತೆ ನಮಗೆಲ್ಲ. ಈ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ. ಇನ್ನೊಂದು ಮಾಹಿತಿ ಕೊಟ್ಟು 53 ಲಕ್ಷ ಕೋಟಿ ಆಸ್ತಿ, ಸುಮಾರು 52 ಲಕ್ಷ, 53 ಲಕ್ಷ ಕೋಟಿ ಆಸ್ತಿಯನ್ನು ನಮ್ಮ ದೇಶದ ಹೆಮ್ಮೆಯ ಸಂಸ್ಥೆ LIC ಹೊಂದಿದೆ ಅಂತೇಳಿ ಇಂಥ ದೊಡ್ಡ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ದೇಶದ ಕಟ್ಟುವಲ್ಲಿ, ಈ ದೇಶವನ್ನು ನಿರ್ಮಾಣ ಮಾಡುವಲ್ಲಿ ನಮ್ಮ LIC ಅತ್ಯುತ್ತಮವಾದ ಕಾರ್ಯ ಮಾಡ್ತಾ ಇದೆ. ಪಂಚವಾರ್ಷಿಕ ಯೋಜನೆಗಳಿಗೆ ಈ ರೋಡ್ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳ ಆಗಿರ್ಬೋದು, ಸರ್ಕಾರ ನಮ್ಮಿಂದ ಸೆಕ್ಯೂರಿಟಿಯನ್ನು ಇಟ್ಟು ಸಾಲವನ್ನು ತೆಗೆದುಕೊಂಡು ಬಡ್ಡಿಯನ್ನು ಪಾವತಿ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಒಂದು ಧ್ಯೇಯ ಏನಿದೆಯೋ ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKSTV4. ಇದು ನಿರಂತರ ಕಾರ್ಯಪಡೆ.